ಅದ್ರಲ್ಲಿ ಸ್ಪೆಷಲ್ ಇದೆ ಈ ಸರ್ತಿ. ಯಾಕಂದ್ರೆ ಈ ಕೂಂಬ್ ಅಂತ ಹೇಳ್ತಾರಲ್ಲ, ಹನಿ ಕೂಂಬ್ ಅಂತ ಹೇಳಿ, ಅದು ಪ್ಲಾಸ್ಟಿಕ್, ಇದು ಆರ್ಟಿಫಿಷಿಯಲ್ ಇಟ್ಟಿದ್ದೀನಿ. ಅದು ಸಕ್ಸಸ್ ಆಗಿದೆ. ಇದು ಪ್ಲಾಸ್ಟಿಕ್ ಫ್ರೇಮ್ ಕೊಟ್ಟಿರೋದು. ಇವಾಗ ನಾವು ಓಪನ್ ಮಾಡಿದ್ಮೇಲೆ ಈ ನೊಣ ಇದೆ ನೋಡಿ, ನೊಣಗಳು ಕೂತಿದಾವ್ ನೋಡಿ. ಹೌದು, ಇದು ಎಳೆ ನೊಣಗಳು ಜಾಸ್ತಿ ಕೂತಿರ್ತಾವ ಇದ್ರಲ್ಲಿ. ನಾವ್ ಏನ್ ಮಾಡ್ಬೇಕಂದ್ರೆ ಇದನ್ನ ಇದ್ರೊಳಗಡೆ ಹೀಗೆ ಕೊಡ್ಬೇಕು, ಹೀಗೆ ಇಲ್ಲೇ ಗೂಡು ಒಳಗಡೆ. ಇಲ್ಲಾರೆ ಗಾಳಿಯಿಂದ ಸ್ವಲ್ಪ ಬಾಯಿಯಿಂದ ಗಾಳಿ ಹಾಕಿದ್ರೆ ನೋಡಿ, ಈ ರೀತಿ ಮಾಡಿದ್ರೆ ಅದು ಕೆಳಗಡೆ ಹಾರಿ ಕೂರ್ತದೆ. ಇದ್ರಲ್ಲಿ ಮೋಸ ಯಾರು ಮಾಡಲ್ಲ. ಈಗ ಔಷಧಿ ವಸ್ತು ಅಲ್ವಾ, ಈಗ ನಾವು ಅಕಸ್ಮಾತ್ ಅವ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾವು ಬೇಜಾರು ಮಾಡಲ್ಲ. ಯಾಕಂದ್ರೆ ಅವರು ಏನೋ ಮಗುಗೋ ಅಥವಾ ಅವ್ರ ಮನೆ ಹೆಲ್ತಿಗೋಸ್ಕರ ಉಪಯೋಗಿಸ್ತಾ ಇರೋದ್ರಿಂದ ಅವ್ರು ಮೋಸನೂ ಮಾಡೋದಿಲ್ಲ. ನಾನು 40-45 ಬಾಕ್ಸ್ ಇಟ್ಕೊಂಡು ನನಗೀಗ ವರ್ಷಕ್ಕೆ ಈ ವರ್ಷ ಕನಿಷ್ಠ ಅಂದ್ರೆ 1.5-2 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರಾ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಎನಿಸ್ತಿದ್ದೇನೆ. ಇವತ್ತೊಂದು ನಾನು ಹೊಸ ವೀಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ. ಯಾವುದಂದರೆ ಹನಿ ಬೀ ಕೃಷಿ, ಜೇನು ಕೃಷಿ. ಇದರ ಬಗ್ಗೆ ನಾನು 2 ವರ್ಷ ಹಿಂದೆ ವೀಡಿಯೋ ಮಾಡಿದ್ದೆ. ಫಸ್ಟ್ ಟೈಮ್ ಪ್ಲಾಸ್ಟಿಕ್ ಕೋಂಬಲ್ಲಿ ಅವರು ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರಂತೆ. ನಾನು ಫಸ್ಟ್ ಟೈಮ್ ಇದು ಕೇಳೋದು. ಇದರ ಬಗ್ಗೆ ನಾವು ನೋಡುವ ಡೀಟೇಲ್ ಆಗಿ ವೀಡಿಯೋ ಮಾಡಿದ್ದೇನೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಐಡಿಯಾಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿರಿ. ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಾನು ಆಲ್ರೆಡಿ ಹನಿಬಿ ಇದು ವಿಡಿಯೋ ಮಾಡಿದ್ದೇನೆ, ಎಕ್ಸ್ಟ್ರಾಕ್ಟ್ ಮಾಡೋದಿಲ್ಲ. ಆದರೆ 2024, ಈಗ 2026 ಆಲ್ರೆಡಿ ತುಂಬ ಕಮೆಂಟ್ಸ್ ಇತ್ತು. ಇನ್ನೊಮ್ಮೆ ನೋಡುವ ಅಂತ ಮನಸ್ಸಾಯ್ತು. ಅದಕ್ಕೆ ಇನ್ನೊಮ್ಮೆ ಬಂದಿದೆ. ನಮ್ಮೊಟ್ಟಿಗಿದ್ದಾರೆ ಅರುಣ್ ಕುಮಾರ್. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಿ ಅಂತ ಹೇಳ್ಬೋದು? ಇದು ನಾನು ನನ್ಗೆ ಒಂದು 4ನೇ ಕ್ಲಾಸಿಂದ ಮಾಡಿದ್ದೀನಿ. 4ನೇ ಕ್ಲಾಸಿಂದ. ಓಕೆ. ಅವಾಗಿಂದ ಇಂಟ್ರೆಸ್ಟ್ ಇತ್ತು. ಈ ಕಾಡಲ್ಲಿ ಇರೋಂಥದ್ನ, ಪಟ್ರಲ್ಲಿ ಇರೋಂಥದ್ನ, ಹುತ್ತದಲ್ಲಿ ಇರೋಂಥದ್ನೆಲ್ಲ ಈ ಬಾಕ್ಸ್ಗಳಿಗೆ ಕೂರ್ಸೋದು, ಇಲ್ಲ ಆ ಟೈಪ್ ಬೈನೆ ಮರ ಅಂತೇಳಿ ತುಂಡು ಕಟ್ ಮಾಡಿ ಅದಕ್ಕೆ ಕೂರ್ಸೋದೆಲ್ಲ ಮಾಡಿ ಇವಾಗ ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದೀನಿ. ಓಕೆ. ಎಷ್ಟು ಬಾಕ್ಸ್ ಉಂಟು ನಿಮ್ಮ ಹತ್ರ? ಈ ಸರ್ತಿ ಒಂದು 45 ಬಾಕ್ಸ್ ಇದೆ. ಓಕೆ. ಕಮರ್ಷಿಯಲ್ ಮಾಡ್ತಿದ್ದೀನಿ. ನೀವು ಯಾವ ಏರಿಯಾದಲ್ಲಿ ಮಾಡ್ತಿದ್ದೀರಿ ಸರ್? ನಾವು ಇಲ್ಲಿ ಏನಾಗಿದೆ ಅಂದ್ರೆ ನಮ್ದು ಸ್ವಲ್ಪ ಶೀತವಲಯ ಅಂತಾರೆ. ಶೀತವಲಯ, ಉಷ್ಣವಲಯ. ಈಗ ನಿಮ್ಮ ದಕ್ಷಿಣ ಕನ್ನಡ ಬಂದು ಉಷ್ಣವಲಯ ಬರುತ್ತೆ, ನಮ್ದಿಲ್ಲಿ ಶೀತವಲಯ ಬರುತ್ತೆ. ನಮ್ದಿಲ್ಲಿ ಮಳೆಗಾಲ ಸ್ಟಾರ್ಟ್ ಆಯ್ತಂದ್ರೆ ಕನಿಷ್ಠ 19 ಡಿಗ್ರಿ 18 ಡಿಗ್ರಿ ಬರುತ್ತೆ ಕೋಲ್ಡ್. ಓಕೆ. ಮಳೆ ಜಾಸ್ತಿ. ಅದು ನಾವೀಗ ಕೆರೆ ಕಟ್ಟೆ ಅಂದ್ರೆ ಘಾಟಿ ಬದಿಲಿ ಇದೀವಿ. ಈ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಳೆ ಸ್ಟಾರ್ಟ್ ಆದ ತಕ್ಷಣ ನಾವು ಉಷ್ಣವಲಯಕ್ಕೆ ತಗೊಂಡೋಗಿ ಬಾಕ್ಸ್ ಇಡ್ತೀವಿ. ಯಾಕಂದ್ರೆ ಟೆಂಪರೇಚರ್ ಅಲ್ಲಿ ಮ್ಯಾಕ್ಸಿಮಮ್ 24 ಡಿಗ್ರಿ ಇರುತ್ತೆ. ಎಷ್ಟೇ ಮಳೆ ಬಂದ್ರು 24 ಡಿಗ್ರಿ ಬರುತ್ತೆ. ಹಾಗಾಗಿ ಅಲ್ಲಿ ಇಡ್ತೀವಿ. ಜನವರಿಗೆ ಇಲ್ಲಿ ತರ್ತೀವಿ. ನಮ್ಗೆ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳಲ್ಲಿ ಇಲ್ಲಿ ಹಾರ್ವೆಸ್ಟ್ ಸ್ಟಾರ್ಟ್. ಇವಾಗ ನೋಡಿ ಹಾರ್ವೆಸ್ಟ್ ಈಗ ಬಂದಿದೆ. ಈಗೆಲ್ಲ ನಾವು ನಿನ್ನೆ 2 ದಿನದಿಂದ ನಾನು ಹಾರ್ವೆಸ್ಟ್ ಮಾಡಿದೀನಿ. ಒಂದು ಬಾಕ್ಸ್ ಈಗ ನಿಮ್ಗೆ ಇಟ್ಟಿದ್ದೀನಿ. ನೀವು ಮೊನ್ನೆಯಿಂದ ಕೇಳ್ತಾ ಇದ್ರಿ ಒಂದು ವಿಡಿಯೋ ಮಾಡುವ, ಎಲ್ಲ ಕಸ್ಟಮರ್ಸ್ ಎಲ್ಲ ತುಂಬಾ ಜನ ಕೇಳ್ತಾ ಇದಾರೆ ಅಂತ ಹೇಳಿ, ಅದಕ್ಕೋಸ್ಕರ ಒಂದು ಬಾಕ್ಸ್ ಇಟ್ಟಿದ್ದೀನಿ. ಸರಿ. ಅದ್ರಲ್ಲಿ ಸ್ಪೆಷಲ್ ಇದೆ ಈ ಸರ್ತಿ. ಯಾಕಂದ್ರೆ ಈ ಕೂಂಬ್ ಅಂತ ಹೇಳ್ತಾರಲ್ಲ, ಹನಿ ಕೂಂಬ್ ಅಂತ ಹೇಳಿ, ಅದು ಪ್ಲಾಸ್ಟಿಕ್, ಇದು ಆರ್ಟಿಫಿಷಿಯಲ್ ಇಟ್ಟಿದ್ದೀನಿ. ಅದು ಸಕ್ಸಸ್ ಆಗಿದೆ. ಮೊದ್ಲು ಇದ್ರದ್ದೇ ಕೂಂಬು ರೆಡಿ ಮಾಡಿ ನಾವು ಕಟ್ ಮಾಡಿ ಮೇಲ್ಗಡೆ ಕೊಡ್ತಿದ್ವಿ. ಮತ್ತೆ ಮೇಣದ ಹಾಳೆ ಅಂತ ಒಂದು ಬರ್ತದೆ, ಅದನ್ನ ಕೊಡ್ತಾ ಇದ್ವಿ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಈ ಜೇನ್ನೊಣಕ್ಕೆ ಕೆಲಸ ಜಾಸ್ತಿ ಆಗ್ತದೆ. 1 kg ಮೇಣ ಆಗ್ಬೇಕಾದ್ರೆ, ಒಂದು ಜೇನ್ ಮೇಣ ಆಗ್ಬೇಕಾದ್ರೆ 8 kg ಜೇನುತುಪ್ಪ ತಿನ್ಬೇಕಂತೆ. ಅವಾಗ ಮೇಣ 1 kg ಬರ್ತದೆ. ಈಗ ಅದು ನಾವು ಈಗ ಆರ್ಟಿಫಿಷಿಯಲ್ ಕೊಡೋದ್ರಿಂದ ಅವು ಡೈರೆಕ್ಟ್ ಅದನ್ನು ತುಪ್ಪ ತುಂಬಿಸೋದು ಒಂದೇ ಕೆಲಸ. ಆದ್ರೆ ಟೇಸ್ಟ್ ಚೇಂಜ್ ಆಗುದಿಲ್ಲ? ಇಲ್ಲ. ಅದು ಪ್ಲಾಸ್ಟಿಕ್ ಫ್ರೇಮ್ ಬಂದು ಫುಡ್ ಗ್ರೇಡ್ ಇದೆ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಫುಡ್ ಗ್ರೇಡ್ ಅದು ಸರ್ಟಿಫೈ. ಅದು ಈ GKVK ಅಲ್ಲಿ ಅದರಿಂದ ಸರ್ಟಿಫೈ ಅಲ್ಲ. GKVK ಸಹ ಅದನ್ನ ಅಪ್ರೂವಲ್ ಮಾಡಿದ್ದಾರೆ. ಹಾಕ್ಬೋದು, ಇದರಲ್ಲಿ ಇನ್ಕಮ್ ಇದೆ, ರೈತರಿಗೆ ಒಳ್ಳೇದಾಗತ್ತೆ ಅಂತೇಳಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಈ ಸರ್ತಿ ಸ್ಟಾರ್ಟ್ ಮಾಡಿದೀನಿ. ಅದು ಸಕ್ಸಸ್ ಆಗಿದೆ. ಮುಂದಿನ ವರ್ಷ ಫುಲ್ ಅದೇ ಮಾಡ್ಬೇಕಂತ ಇದೀನಿ. ಅದಕ್ಕೆ ಪ್ರೈಸ್ ಎಷ್ಟು? ಪ್ರೈಸ್ 150 ಎಲ್ಲ ಆಗುತ್ತೆ ಸರ್. 150 ಹೊಸಬ್ರು ಯಾರಾದ್ರೂ ಮಾಡ್ಲಿಕ್ಕೆ ಆದ್ರೆ ಅದು ಪ್ರೈಸ್ 150 ಕೊಟ್ರು ಒಂದು 25 years ಮಾಡ್ಬೋದು ಅದನ್ನ. ನನ್ಗೆ ಗೊತ್ತಿದಂಗ ಏನು ಆಗೋದಿಲ್ಲ. ರಿಯೂಸೇಬಲ್. ಅದು ಯೂಸ್ ಅಂಡ್ ಥ್ರೋ ಏನಿಲ್ಲ. ಒಂದು 25 ವರ್ಷ ಮಾಡ್ಬೋದು. ಮತ್ತೆ ಇಡೋದಕ್ಕೆ ಎಲ್ಲ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಯಾರೋ ನಿಮ್ಗೆ ಕಾಮೆಂಟ್ಸ್ ಮಾಡಿದ್ರು ಏನಂತೇಳಿ ಅಂದ್ರೆ ಅದನ್ನ ಸಂಸ್ಕರಣೆ ಮಾಡಿ ಮೇಣದ ಹಾಳೆನ ಸಂಸ್ಕರಣೆ ಮಾಡಿ ಇಡೋದು ಹೇಗೆ ಅಂತ ಹೇಳಿ. ಅದಕ್ಕೆ
ಅದಕ್ಕಿಂತ ಇದನ್ನ ಸ್ವಲ್ಪ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ನಮ್ಗೆ ತುಪ್ಪನೂ ಡಬಲ್ ಬರ್ತದೆ. ಮತ್ತೆ ಇದನ್ನ ಒಂದು 20-25 ವರ್ಷ ಇಟ್ವಿ ಅಂದ್ರೆ ನಮ್ಗೆ ಈಸಿ ಆಗ್ತದೆ. ಓಕೆ, ಹಾರ್ವೆಸ್ಟ್ ಮಾಡೋಕ್ಕೂ ಈಸಿ ಆಗುತ್ತೆ, ಬೇಗ ಬೇಗ ಬರ್ತದೆ, ತುಪ್ಪ ಜಾಸ್ತಿ ಸಿಗ್ತದೆ. ಓಕೆ, ಇದು ಈಗ ಏಪ್ರಿಲ್ ಮೇ ಈಗ ಹೇಳಿದ್ರಿ, ಅದ್ರ ನಂತರ ನೀವೆಂತ ಮಾಡ್ತೀರಿ? ನಂತರ ಈಗ ಮಳೆ ಸ್ಟಾರ್ಟ್ ಆಗುತ್ತೆ, ನಮ್ಮಲ್ಲಿ ಜೋರ್ ಮಳೆ ಬರುತ್ತೆ. ಹೌದು, ಜೂನ್ ಜುಲೈ. ಅವಾಗ ನಾವು ಉಷ್ಣವಲಯಕ್ಕೆ ತಗೊಂಡೋಗಿ ಇಡ್ತೀವಿ. ಯಾಕಂದ್ರೆ ಇಲ್ಲಿ ಕೋಲ್ಡ್ ಜಾಸ್ತಿ ಆದ್ರೆ ನೊಣ ಎಲ್ಲ ಉಳಿಸ್ಕೊಳ್ಳೋದು ಕಷ್ಟ ಆಗ್ತದೆ. ಹಾಗಾಗಿ ಇಲ್ಲಿ ಕೆಲವೊಂದಷ್ಟು ಜನರಿಗೆ ಇಲ್ಲಿ ಏರಿಯಾದಲ್ಲಿ ಗೊತ್ತಿಲ್ಲ. ಹಾಗಾಗಿ ಏನಾಗುತ್ತಂದ್ರೆ ಇಲ್ಲೇ ಇಟ್ಕೊಂಡ್ಬಿಡ್ತಾರೆ ಬಾಕ್ಸ್. ಅದು ಕೋಲ್ಡ್ ಆಗಿ ನೀರಿನ ಅಂಶ ಒಳಗಡೆ ತಗೊಂಡು ಅದು ಬಿಟ್ಟು ಹೋಗ್ಬಿಡ್ತದೆ. ಅವಾಗ ಅವ್ರು ಏನ್ ತಿಳ್ಕೊಂತಾರೆ, ಈ ಜೇನ್ ಕೃಷಿ ಮಾಡಕ್ ಆಗೋದಿಲ್ಲ, ಕಷ್ಟ. ನಾನೇ ಇದು ಅನ್ಭವಿಸಿದ್ದೀನಿ, ನನಗೆ ಗೊತ್ತಿರ್ಲಿಲ್ಲ ಫಸ್ಟ್ ಅಲ್ಲಿ. ಈ ಅನುಭವ ಆಗಿ ನಾನು ಹೇಳ್ತಾ ಇರೋದು. ಇದನ್ನ ಉಷ್ಣವಲಯಕ್ಕೆ ಶಿಫ್ಟ್ ಮಾಡೋದ್ರಿಂದ ನಮ್ಮ ಇಂಥ ಏರಿಯಾದಲ್ಲಿ, ಅದೇ ಬಯಲ್ಸೀಮೆ ಆದ್ರೆ ಬೇಡ. ಈಗ ಅರ್ಮಲ್ನಾಡು ಅಂತ ಹೇಳ್ತಾರೆ, ಈ ಕಡೆ ಶಿವಮೊಗ್ಗ, ಈ ಎನ್ನಾರ್ಪುರ ಆ ಕಡೆ ಹೋದ್ರೆ ಅದೇನ್ ಶಿಫ್ಟ್ ಮಾಡ್ಬೇಕಾಗಿಲ್ಲ. ಇಡೋ ಜಾಗದಲ್ಲಿ ಇಟ್ಟು ಸ್ವಲ್ಪ ಅವಕ್ಕೆ ಆಹಾರ ಕೊಟ್ಬಿಟ್ರೆ ಅದು ಅವರೇನು ಎಲ್ಲೂ ತಗೊಳೋಗೋದ್ ಬೇಡ. ನಮ್ಮಂತ ಜಾಗದಲ್ಲಿ ಇಂಥ ಘಾಟಿ ಸೆಕ್ಷನ್ ಬದಿ ಇರೋರು ಇದು ಅಂದ್ರೆ 3-4 ತಿಂಗಳ ಮಳೆ ಇಲ್ಲಿ ಜೊರ್ರು ಅಂತ ಸುರಿತದೆ. ಅಂತ ಜಾಗದಲ್ಲಿ ನಮ್ಮ ಇಂಥ ಜಾಗದಿಂದ ತಗೊಂಡೋಗಿ ಅಲ್ಲಿಟ್ರೆ ನಮ್ಗೆ ಲಾಭದಾಯಕ ಕೃಷಿ ಇದು. ಇದು ಮತ್ತೆ ಬಾಕ್ಸ್ ಈಗ ಹೊಸೊಬ್ರು ಮಾಡೋದಾದ್ರೆ ಎಲ್ಲಿಂದ ತರಬೇಕು ಎಂತ ಅಂತ? ಸರ್, ಈಗ ಈ ಗವರ್ಮೆಂಟ್ ಇಂದನೂ ಕೊಡ್ತಾರೆ. ಮತ್ತೆ ಪ್ರೈವೇಟ್ ಅಲ್ಲಿ ಈಗ ನಮ್ಮಂತ ಕೃಷಿಕಾರರು ತುಂಬಾ ಜನ ಇದ್ದಾರೆ. ಅವರು ಈ ಗವರ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ 4,500 ರೂಪಾಯಿ ಅಂತ ಬಾಕ್ಸ್ ಅಂತ ಹೇಳ್ತಾರೆ. ಈಗ ಏನು ಗೊತ್ತಿಲ್ಲದಿದ್ದವರು 1 ಬಾಕ್ಸ್ 2 ಬಾಕ್ಸ್ ತಂದು ಅದು ಓಡಾಯ್ತು ಅಂದ್ರೆ 2 ಬಾಕ್ಸ್ ತಂದ್ರೆ 9,000 ಹೋಯ್ತು. ಹೌದು, ಅವ್ರಿಗೇನು ಗೊತ್ತಿರಲ್ಲ. ನಾನೇನ್ ಹೇಳೋದಂದ್ರೆ ನಮ್ಮಂತ ಕೃಷಿಗಾರರು ತುಂಬಾ ಜನ ಇದಾರೆ, ನನ್ನ ಹತ್ರ ಅಂತಲ್ಲ, ತುಂಬಾ ಜನ ಇದಾರೆ, ನಮ್ಗಿಂತ ದೊಡ್ಡವರು ಇದಾರೆ, ತುಂಬಾ ಪರಿಣಿತರಿದ್ದಾರೆ. ಅವ್ರ ಹತ್ರ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಜೇನು ಕೃಷಿಕರ ಹತ್ರ ತಂದ್ರೆ ಏನಾಗುತ್ತಂದ್ರೆ ಎಲ್ಲಾ ಮಾರ್ಗದರ್ಶನ ಅವರೇ ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಕೊಟ್ಟವ್ರಿಗೆ ಒಂದು ಭಯ ಏನಿರ್ತದಂದ್ರೆ, ನನ್ನ ಹತ್ರ ತಗೊಂಡೋಗಿದ್ದಾನೆ, ಅವ್ನ್ ಚೆನ್ನಾಗಾಗ್ಬೇಕು, ಅವ್ನ್ 4 ಜನ ಹೇಳ್ಬೇಕು, ಅವಾಗ ನನ್ನ ಬಿಸ್ನೆಸ್ ಚೆನ್ನಾಗಾಗ್ತದೆ ಅನ್ನೋದು ಅವ್ರಿಗೆ ಒಂದು ಮೈಂಡ್ ಅಲ್ಲಿ ಇರ್ತದೆ. ಯಾರೇ ಜೇನು ಕೃಷಿಕರಾಗ್ಲಿ ಅದನ್ನ ಯೋಚನೆ ಮಾಡೇ ಮಾಡ್ತಾರೆ. ಏನು ಗೊತ್ತಿಲ್ಲದಿದ್ದವ್ರು ಕೆಲವ್ರು ಕೊಡೋದೇ ಇಲ್ಲ ಬಾಕ್ಸ್. ನೀವು ಫಸ್ಟ್ 1 ಬಾಕ್ಸ್ ಇಟ್ಟು ಕಲ್ತ್ಕೋ, ಆಮೇಲೆ ನೀನ್ 10 ಬಾಕ್ಸ್ ತಗೊಂಡೋಗು ಅಂತ ಹೇಳ್ತಾರೆ. ನಮ್ಮ ಹತ್ರನೂ ಅಷ್ಟೇ ತುಂಬಾ ಜನ ಕೇಳ್ತಾರೆ, 1 ಬಾಕ್ಸ್ ಅಲ್ಲಿ ಎಷ್ಟು ಕೆಜಿ ತುಪ್ಪ ಬರ್ತದೆ? ನಾನ್ ಹೇಳ್ತೀನಿ 10 ಕೆಜಿ ಬರ್ತದೆ, ನಾವು ತೆಗಿತೀವಿ 10 ಕೆಜಿ. ಅವಾಗ ನಮ್ಗೊಂದು 50 ಬಾಕ್ಸ್ ಬೇಕಲ್ಲ ಈ ಸರ್ತಿ ಅಂತ ಹೇಳ್ತಾರೆ. ನಾವು ಅವಾಗ ಏನ್ ಹೇಳೋದು ಗೊತ್ತಾ, ನಿಮ್ಗೆ ಅನುಭವ ಇದೆಯಾ? ಕನಿಷ್ಠ 1-2 ಬಾಕ್ಸ್ 1 ವರ್ಷ ಮಾಡಿ, ಅದು ಎಷ್ಟು ಓಡೋಗ್ತದ ಅಥವಾ ಅವ್ರ ಹತ್ರ ಇರ್ತದ, ತುಪ್ಪ ಸಿಗುತ್ತೋ ಇಲ್ವೋ, ಅವ್ರಿಗೆ ಒಂದು ಅನುಭವ ಆಗ್ತದೆ. ಲಾಸ್ಟ್ ಆರ್ ಚುಚ್ಚಿನಾರು ಅನುಭವ ಆಗ್ತದೆ, ಅದ್ರದ್ದು ಏಟು ತಿಂದು ಚುಚ್ಚಿಯಾರ ಅನುಭವ ಆಗ್ತದೆ. ಆಗ ಏನಾಗತ್ತಂದ್ರೆ ಅವ್ರಿಗೊಂದು ಧೈರ್ಯ ಬರ್ತದೆ. ನೆಕ್ಸ್ಟ್ 50 ಬಾಕ್ಸ್ ಇಟ್ರು ಅವ್ರು ಪಾಸ್ ಆಗಕ್ ಸಾಧ್ಯತೆ ಆಗುತ್ತೆ. ಮತ್ತೆ ನಾವು ಜೇನು ಕೃಷಿಗಾರರ ಹತ್ರನೇ ಬಾಕ್ಸ್ ತಗೊಂಡ್ರೆ ಪ್ರತಿಯೊಂದಕ್ಕೂ ಅವ್ನು ಕಾಲ್ ಮಾಡಿದಾಗ ಫೋನ್ ರಿಸೀವ್ ಮಾಡ್ತಾರೆ. ಈಗಂತೂ ತುಂಬಾ ಮೀಡಿಯಾ ಇರೋದ್ರಿಂದ ನಮ್ಗೆ ಅಲ್ಲಿ ಹೋಗಿ ನಮ್ಗೆ ಟ್ರೈನಿಂಗೇ ಬೇಕಾಗಿಲ್ಲ. ಯೂಟ್ಯೂಬ್ ಇದೆ, ಒಂದು ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಸ್ವಲ್ಪ ಅನುಭವ ಇದ್ಬಿಟ್ರೆ ಸಾಕು, ಏನ್ ಕೃಷಿ ಬೇಕಾದ್ರೂ ಮಾಡ್ಬೋದು. ಅವ್ರಿಗೆ ಫೋನ್ ಮಾಡಿ ಕಾಲ್ ಕೇಳಿದಾಗ ಏನು ಈಗ ಆಗಿದೆ ಬಾಕ್ಸ್ ಹಿಂಗಿದೆ ಅಂತ ಹೇಳಿದಾಗ ಇಂಥದ್ದೇ ಮಾಡ್ಬೇಕು ಅಂತ ಹೇಳ್ತಾರೆ. ಬರೀ ಫೋನ್ ಅಲ್ಲಿ ತಿಳ್ಕೊಂಡು ಕೃಷಿ ಮಾಡಕ್ಕಾಗತ್ತೆ. ನಾನ್ ಯಾವ್ದೇ ಕೃಷಿಗೆ ಈಗ ಟ್ರೈನಿಂಗ್ ಹೋಗಿಲ್ಲ. ಇದಕ್ಕೆ ನಾನು ಹೋದ ವರ್ಷ ಟ್ರೈನಿಂಗ್ ಸರ್ಟಿಫಿಕೇಟಿಗೋಸ್ಕರ ಮೂಡಿಗೆರೆಗೆ ಹೋಗಿದ್ದೆ. ಬಿಟ್ರೆ ನಾನು ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಮಾಡಿರೋದು ನಾನು ಸ್ವಂತ ಬಾಕ್ಸ್ ಇಟ್ಟು ಮಾಡಿರೋದು. ಓಕೆ, ಸೊ ಈಗ ತುಂಬಾ ಜನ ಕಮೆಂಟ್ಸ್ ಆಗ್ತಾರೆ, ನಮ್ಗೆ ಕಮರ್ಷಿಯಲ್ ಮಾಡ್ಬೇಕಂತ. ಅವರಿಗೆ ನೀವು ಎಂತ ಹೇಳ್ತೀರಿ? ಕಮರ್ಷಿಯಲ್ ಅದೇ ನಾ ಹೇಳಿದ್ನಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ತಾರೆ, ನೋಡ್ಬಿಟ್ಟು ನಾನು ಹೇಳಿದೀನಿ 1 ಬಾಕ್ಸ್ ಅಲ್ಲಿ 10 ಕೆಜಿ ಬರ್ತದೆ ಅಂತ. ಅವ್ರು ಕುತ್ಕೊಂಡು ಕ್ಯಾಲ್ಕುಲೇಷನ್ ಏನ್ ಮಾಡ್ತಾರೆ ಅಂದ್ರೆ 1 ಬಾಕ್ಸ್ ಅಲ್ಲಿ 10 ಕೆಜಿ 10 ಬಾಕ್ಸ್ 100 ಕೆಜಿ ಆಯ್ತು. 1 ಕೆಜಿಗೆ ಎಷ್ಟಿದೆ ತುಪ್ಪ? ನಾನ್ ಮಾರ್ತಿರೋದು 3-4 ವರ್ಷದಿಂದ 700 ರೂಪಾಯಿನೇ ಮಾರ್ತಾ ಇದ್ದೀನಿ. ಆದ್ರೆ 1,200 ಮೇಲೆ ಇದೆ 1 ಕೆಜಿಗಿದೆ. ಅಷ್ಟು ಮಾರೋರಿದ್ದಾರೆ. ನನ್ನ ಫ್ರೆಂಡ್ಸೇ ಮಾರ್ತಾ ಇದ್ದಾರೆ. ಯಾಕಂದ್ರೆ ಇಂಥ ಸೆಕ್ಷನ್ ಅಲ್ಲಿ ಇಂಥ ಈ ನಮ್ಮ ಕಾಡು ಪ್ರದೇಶದಲ್ಲಿ ಸಿಕ್ಕಿ ತುಪ್ಪ ಅಷ್ಟು ಟೇಸ್ಟಿ ಇರ್ತದ ಅದು. ಯಾಕಂದ್ರೆ ನಾವು 1,200 ಅಲ್ಲ 1,500 ಎಲ್ಲರೂ ತಗೊಂತಾರೆ. ನಾವು ಒಂದ್ಸರ್ತಿ ಕೊಟ್ಟಿದ್ದ ತುಪ್ಪನ ಅಷ್ಟು ಟೇಸ್ಟ್ ಇರುತ್ತೆ ಅವ್ರು. ಹಾಗಾಗಿ ಪರ್ಸನಲ್ ಆಗಿ ನಾನ್ ನೋಡಿದ್ದೇನೆ, ಟೇಸ್ಟ್ ಮಾಡಿದ್ದೇನೆ, ಒಳ್ಳೆ ಇರ್ತದೆ, ಅದೇ ತಗೊಳ್ತಾರೆ. ಹಾಗಾಗಿ ನಾನು ಕಮರ್ಷಿಯಲ್ ಮಾಡೋರಿಗೆ ಏನ್ ಹೇಳ್ತೀನಿ ಅಂದ್ರೆ ಫಸ್ಟ್ ಟ್ರೈನಿಂಗ್ ತಗೋಬೇಕು. ಏನೇ ಆದ್ರೂ ನಮ್ಮ ಅನುಭವ ಏನಂದ್ರೆ ನಾನು ತುಂಬಾ ವರ್ಷ ಸೋತಿದ್ದೀನಿ ಇದ್ರಲ್ಲಿ. ಯಾಕೆ ಸೋತೆ ಅಂದ್ರೆ ಟ್ರೈನಿಂಗ್ ಇಲ್ದೆ ಸೋತೆ. ಪ್ರಾಕ್ಟಿಕಲ್ ಮಾಡಿ ನಮ್ಗೆ ಅನುಭವ ಆಯ್ತು, ಅದು ಬೇರೆ. ಆದ್ರೆ ನಾವು ಈಗ ಕಮರ್ಷಿಯಲ್ ಮಾಡ್ಬೇಕಾದ್ರೆ ರೂಟ್ ಸೈಡ್ ಸಂಸ್ಥೆ, ಉಜಿರೆ ಮತ್ತೆ ಬ್ರಹ್ಮಾವರ ಇಲ್ಲೆಲ್ಲ ಕೊಡ್ತಾರೆ ಟ್ರೈನಿಂಗು. ಕನಿಷ್ಠ 1 ತಿಂಗಳು ಹಿಂಗೆಲ್ಲ ಟ್ರೈನಿಂಗ್ ಇರ್ತದೆ. ಅಲ್ಲಿ ಟ್ರೈನಿಂಗ್ ಹೋದ್ರೆ ಏನಾಗುತ್ತಂದ್ರೆ 2 ಬೆನಿಫಿಟ್ ಇದೆ. ಒಂದು, ನಮ್ಗೆ ಪ್ರಾಕ್ಟಿಕಲಿ ಫುಲ್ ಅನುಭವ ಕೊಡ್ತಾರೆ. 2ನೇದು, ಗೌರ್ಮೆಂಟ್ ಇಂದ ಬರುವಂತ ಸವಲತ್ತು. ಅಲ್ಲಿ ಹೋಗಿ ಸರ್ಟಿಫಿಕೇಟ್ ಆಯ್ತಂದ್ರೆ ನಿಮ್ಗೆ ಸರ್ಟಿಫಿಕೇಟ್ ತೋರಿಸ್ರೆ ಗೌರ್ಮೆಂಟ್ ಅವಾಗ್ಲೇ ನಿಮ್ನ ಕರ್ದು ನಿಮ್ಗೆ ಬಾಕ್ಸ್ ಎಲ್ಲ ಕೊಡ್ತದೆ, ಬಾಕ್ಸ್ ಕೊಡ್ತದೆ. ಮತ್ತೆ ಈ ಸವಲತ್ತುಗಳು ಸ್ಕೀಮ್ ಇದೆ. ಯಾವುದೇ 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ದೇನೆ
ನಮ್ಗೆ ಬಾಕ್ಸ್ಗಳು ಬರ್ತದೆ. ಅದ್ರ ಕೃಷಿಕರಿಗೆ ಒಳ್ಳೆ ಸಪೋರ್ಟ್ ಮಾಡ್ತದೆ. ನಾವು ಅದನ್ನ ಫಾಲೋ ಮಾಡ್ಬೇಕಷ್ಟೇ. ಓಕೆ, ಫಾಲೋ ಮಾಡ್ಕೊಂಡು ಹೋಗಿ ನಾವು ಆತರ ಕಲ್ತ್ಕೊಂಡು ಮಾಡಿದ್ರೆ ತುಂಬಾ ಲಾಭದಾಯಕ ಕೃಷಿ ಇದು. ಯಾಕಂದ್ರೆ ನಾನು 10-12 ಬಾಕ್ಸ್ ಅಲ್ಲಿ 80 kg 90 kg ತುಪ್ಪ ತೆಗ್ದಿದ್ದೀನಿ. ಸರಿ, ಈಗ ನಾನು ತೆಗಿತಾ ಇದ್ದೀನಿ. ನಿನ್ನೆಯಿಂದ 2 ದಿನದಿಂದ ಹಾರ್ವೆಸ್ಟ್ ಮಾಡಿದೀನಿ. ಕನಿಷ್ಠ ಅಂದ್ರೆ ನಿನ್ನೆ 2 ದಿನದಿಂದ ನಂಗೆ 1.5 ಕ್ವಿಂಟಲ್ ತುಪ್ಪ ಸಿಕ್ಕಿದೆ. ಅದು ಈ ಸರ್ತಿ ನಾನು ಕರೆಕ್ಟ್ ಆಗಿ ನಾನು ಹಾರ್ವೆಸ್ಟ್ ತೆಗಿಯಕ್ಕೆ ಟೈಮ್ ಆಗಿಲ್ಲ, ನನಗೆ ಬೇರೆ ಕೆಲಸ ಇರೋದ್ರಿಂದ ತೆಗಿಯಕ್ಕೆ ಟೈಮ್ ಆಗಿಲ್ಲ. ಇಲ್ಲಾದ್ರೂ ಇನ್ನೊಂದು 40-50 kg ತುಪ್ಪ ಎಕ್ಸ್ಟ್ರಾ ಸಿಕ್ತಿತ್ತು. ಅಷ್ಟು ಟೈಮ್ ನಾನು ತೆಗಿಯಕ್ಕಾಗದೆ ನಿನ್ನೆ ಏನೋ ಬಿಡು ಮಾಡ್ಕೊಂಡು ತೆಗ್ದಿದ್ದೀನಿ. ಎಲ್ಲ ತೆಗೆದು ಒಂದು ಬಾಕ್ಸ್ ಇಟ್ಟಿದ್ದೀನಿ ನಿಮ್ಗೋಸ್ಕರ. ಇವತ್ತು ಅದನ್ನ ವಿಡಿಯೋ ಮಾಡುವ. ಅದರಲ್ಲಿ ಕೆಲವೊಂದಷ್ಟು ಅದೇ ಪ್ಲಾಸ್ಟಿಕ್ ಫ್ರೇಮ್ ಇದೆ, ಮತ್ತೆ ಮಾಮೂಲಿ ಫ್ರೇಮ್ನೂ ಇದೆ. ಯಾವ್ದು ಏರಿ ಕಟ್ಟಿರೋದು, ಅವಾಗಿ ನಾವು ಏರಿ ಕಟ್ ಮಾಡಿ ಕೊಟ್ಟಿರೋದು ಎರಡನ್ನೂ ನಿಮ್ಗೆ ನಾನು ಅದನ್ನ ತೋರಿಸ್ತೀನಿ. ಸರ್, ಈಗ ಜೇನು ಹಾರ್ವೆಸ್ಟ್ ಮಾಡ್ಲಿಕ್ಕೆ ಎಂತೆಲ್ಲ ಬೇಸಿಕ್ ಥಿಂಗ್ಸ್ ಬೇಕು? ನೋಡಿ, ಇದು ಹ್ಯಾಂಡ್ ಗ್ಲೌಸ್. ಆದ್ರೆ ಎಲ್ಲರಿಗೂ ಅವಶ್ಯಕತೆ ಇಲ್ಲ ಇದು. ಯಾಕಂದ್ರೆ ಈಗ ಫಸ್ಟ್ ಹೊಸದಾಗಿ ಮಾಡೋರಿಗೆ, ಚುಚ್ಚುವಂತ ಭಯ ಇರೋರಿಗೆ ಮಾತ್ರ ಇದು ಹ್ಯಾಂಡ್ ಗ್ಲೌಸ್. ಮತ್ತೆ ಇದೊಂದು ಚಾಕು, ಇದು ಸಿಗ್ತದೆ ಎಲ್ಲ ಕಡೆ. ಮತ್ತೆ ಇದು ಮುಖ ಪರದೆ ಅಂತ ಹೇಳಿ ಈ ರೀತಿ ಇರುತ್ತೆ. ಮುಖ ಪರದೆ ಇದು. ಮತ್ತೆ ಇದು ಅನ್ಕ್ಯಾಪಿಂಗ್ ರೋಲ್ ಅಂತ ಹೇಳಿ, ಅದು ಪ್ಲಾಸ್ಟಿಕ್ ಫ್ರೇಮ್ ಹೇಳಿದ್ನಲ್ಲ, ಅದು ಅನ್ಕ್ಯಾಪಿಂಗ್ ಮಾಡೋದು. ಅದು ತೋರಿಸ್ತೀನಿ ಆಮೇಲೆ ಹೇಗೆ ಅಂತ ಹೇಳಿ. ಮತ್ತೆ ಇದು ತುಪ್ಪ ತೆಗೆಯುವಂತ ಮಿಷಿನ್. ಸರಿ, ಇದ್ರೊಳಗಡೆ ಹಾಕಿ ತಿರುಗಿಸೋದು. ಮತ್ತೆ ಅದಕ್ಕೆ ಎಷ್ಟು? ಇದಕ್ಕೆ ಒಂದು 4,500 ಇದೆ ಚಾರ್ಜ್. ಒಂದು ಪಾತ್ರೆ, ಯಾಕಂದ್ರೆ ಅದು ನಾವು ಸ್ಲೈಡ್ ಮಾಡಿದಾಗ ಸಿಗುವಂತ ವೇಸ್ಟೇಜ್ ಅನ್ನು ಹಾಕೊಳ್ಳೋಕೆ ಒಂದು ಪಾತ್ರೆ ಇಷ್ಟಿದ್ರೆ ಸಾಕಾಗ್ತದೆ. ಇದು ನಮ್ದು ನೀವು ತೋರಿಸಿದ್ರಲ್ಲ ಮಿಷಿನರಿ, ಅದು ಈಗ ಅಡ್ವಾನ್ಸ್ ಬಂದಿದೆ ಅಂತ ಹೇಳ್ತಾರೆ. ಅದು ತಗೊಳ್ಬೇಕಾ ಜನರು ಬೇಡವಾ? ಅಡ್ವಾನ್ಸ್ ಅಂದ್ರೆ ಇದೇನೆ. ಅಡ್ವಾನ್ಸ್ ಅಂದ್ರೆ ಇದೇನೆ, ಇಷ್ಟೇ. ಇನ್ನು ಅಡ್ವಾನ್ಸ್ ಯಾವ್ದು ಇಲ್ಲ. ಹೌದು, ಇದೇ ಲಾಸ್ಟ್ ಅಡ್ವಾನ್ಸ್ ಇರೋದು. ಇದೇ ಫೈನ್. ಇದು ಒಳ್ಳೆ ಕ್ವಾಲಿಟಿ ಸ್ಟೀಲ್, ಯಾವ್ದೇ ರೀತಿ ಸ್ಮೆಲ್ ಬರೋದಿಲ್ಲ. ಇದು ಕಬ್ಬಿಣದಂತ ಇದ್ರದ್ದು ಸ್ಮೆಲ್ ಬರೋದಿಲ್ಲ. ತುಪ್ಪ ಚೆನ್ನಾಗಿರ್ತದೆ. ತೊಳೆದು ಕ್ಲೀನ್ ಮಾಡಿ ಇಟ್ಬಿಟ್ರೆ ಆಯ್ತು. ಇಷ್ಟು ಎಕ್ವಿಪ್ಮೆಂಟ್ ಬೇಕು. ಇನ್ನೊಂದು ಹೊಗೆ ತಿದ್ದಿ ಅವಶ್ಯಕತೆ ಇರುತ್ತೆ, ಆದ್ರೆ ನಮ್ಮಂತ ಈಗ ನಾವು ತಿಳ್ಕೊಂಡ್ಮೇಲೆ ಅವಶ್ಯಕತೆ ಇಲ್ಲ ಅಂತ ಅನ್ಸ್ತದೆ. ಫಸ್ಟ್ ಯೂಸ್ ಮಾಡೋರು ತಗೊಂಡ್ರೆ ಒಳ್ಳೇದಾಗ್ತದೆ. ಇಷ್ಟು ಥಿಂಗ್ಸ್ ಬೇಕು. ಸರಿ, ಮತ್ತೆ ಈಗ ಬಾಕ್ಸ್ ಓಪನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತೇಳಿ ನಾ ಹೇಳ್ತೀನಿ. ಅಂದ್ರೆ ಈಗ ಒಂದು ಮನೆಗೆ ಹೋಗಿ ನಾವು ಕರಿಬೇಕು ಅವ್ರನ್ನ. ಈಗ ಸಡನ್ಲಿ ಅವ್ರ ಮನೆ ಒಳಗೆ ಹೋಗಕ್ ಆಗೋದಿಲ್ಲ. ಈಗ ಅವ್ರನ್ನ ಕರಿಬೇಕು. ನಾವು ಬಂದಿದ್ದೀವಿ ಮನೆಗೆ ಹೋದ್ರೆ ಕಾಲ್ ಬೆಲ್ ಹೇಗಿರ್ತದೆ ಆಗ ಒಂದು ಕಾಲ್ ಬೆಲ್ ಮಾಡ್ಬೇಕು. ಅದು ಮಾಡೋಣ, ಈಗ ತೋರಿಸ್ತೀನಿ. ಇದರ ಮುಂಭಾಗ ಆಚೆ ಸೈಡ್ ಇದೆ. ನಾನೀಗ ಆ ಕಡೆಯಿಂದ ಡೈರೆಕ್ಷನ್, ಆ ಕಡೆಯಿಂದ ಬಿಸಿಲು ಎಲ್ಲ ಪೂರ್ವ ದಿಕ್ಕಿರೋದ್ರಿಂದ ಹಂಗಿಟ್ಟೆ. ಪೂರ್ವ ದಿಕ್ಕು ಪಶ್ಚಿಮ ದಿಕ್ಕು ಅದೆಲ್ಲ ಏನಿಲ್ಲ, ಆದ್ರೆ ಬೆಳಕು ಬೇಗ ಬಿದ್ರೆ ಬೇಗ ಕೆಲಸ ಸ್ಟಾರ್ಟ್ ಮಾಡ್ತವೆ ಅಂತ ಒಂದು. ಹಾಗಾಗಿ ನಾನು ಪೂರ್ವ ದಿಕ್ಕಿಗೆ ಮಾಡಿ ಇಟ್ಟಿದ್ದೀನಿ. ಈಗ ನಾನು ಇದನ್ನ ಕಾಲ್ ಮಾಡ್ತೀನಿ. ಕಾಲ್ ಮಾಡೋದಂದ್ರೆ ಅವ್ರನ್ನ ನಾನು ಬಂದಿದ್ದೀನಿ ಅಂತ ಅವ್ರಿಗೆ ಒಂದು ಸಿಗ್ನಲ್ ಮಾಡ್ತೀನಿ. ನೋಡಿ, ಇಷ್ಟು ಸೌಂಡ್ ಮಾಡ್ಬೇಕು, ಅವಾಗ ನಾವು ಬಂದಿದೀವಿ ಅಂತೇಳಿ. ಅವಾಗ ಏನಾಗತ್ತಂದ್ರೆ, ನಮ್ಮವನ್ ಬಂದಿದ್ದಾನೆ ಅಂತ ಅವ್ರಿಗೆ ಒಂದು ಸಿಗ್ನಲ್ ಕೊಡ್ತದೆ. ಅವಾಗ ಒಳಗಡೆ ಅವು ಏನೋ ವರ್ಕ್ ಮಾಡ್ತಿದ್ರೆ ಒಂದು ಸೌಂಡ್ ಆದ ತಕ್ಷಣ ಆಟೋಮೆಟಿಕ್ ಒಂದ್ಸತಿ ಸುಮ್ಮನೆ ಆಗ್ಬಿಡ್ತವೆ. ಸೌಂಡ್ ಎಲ್ಲ ಗುಂಯಿ ಅಂತ ಇರ್ತವೆ, ಸಡನ್ ನಿಲ್ಸ್ಬಿಡ್ತವೆ. ಏನೋ ಬಂದ್ರಿ ಇವಾಗ ಅಂತೇಳಿ. ಸರಿ, ಈಗ ಓಪನ್ ಮಾಡೋಣ. ಇದು ಈ ರೀತಿ ಅದಕ್ಕೆ ಒಂದು ಮೇಲ್ಗಡೆ ಹಾಕ್ಬೇಕು. ಯಾಕಂದ್ರೆ ಬಿಸಿಲಿಗೆ ಒಂದನೇದು, ಎರಡನೇದು ಮಳೆ ಬಂದ್ರು ಸಹ ಇದು ಗೂಡು ಒದ್ದೆ ಆಗೋದಿಲ್ಲ. ಈ ರೀತಿ ಹಾಕಿದ್ರೆ ಒಳ್ಳೆದಾಗ್ತದೆ. ಮತ್ತೊಂದು ತೂಕ ಇಡಬೇಕು ಮೇಲ್ಗಡೆ ಹಾರಿ ಹೋಗ್ದಿದ್ದಾಗ. ಇದನ್ನ ತೆಗಿಯೋಣ. ಈಗ ಕರೆಕ್ಟ್ ಟೈಮ್ ಯಾವಾಗ ಸರ್ ತೆಗಿಯೋದು? ಅಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ? ಅಂದ್ರೆ ಮಧ್ಯಾಹ್ನ ಬಾರಿ ಬಿಸಿಲಲ್ಲಿ ತೆಗಿಬಾರ್ದು. ಸೆಕೆ ಜಾಸ್ತಿ ಇರೋ ಟೈಮಲ್ಲಿ ತೆಗೆದ್ರೆ ಅದು ಒಳಗಡೆ ಏರಿ ಮಿಷನ್ ಅಲ್ಲಿ ಹಾಕಿ ತಿರ್ಸ್ಬೇಕಾದ್ರೆ ಮೆಲ್ಟ್ ಆಗ್ತದೆ. ಸ್ವಲ್ಪ ಕೋಲ್ಡ್ ಇರೋ ಟೈಮಲ್ಲಿ ಬೆಳಿಗ್ಗೆ ತಪ್ಪರೆ ಮಧ್ಯಾಹ್ನ ಒಂದು 3 ಗಂಟೆ ಮೇಲೆ ತೆಗೆದ್ರೆ ಒಳ್ಳೇದು. ಯಾಕಂದ್ರೆ ಟೆಂಪರೇಚರ್ ಕಮ್ಮಿ ಇರ್ತದೆ ಹೊರಗಡೆ. ನಾವು ಏರಿ ತೆಗೆದ್ರೆ ಅದು ಮುದ್ದೆ ಆಗೋದಿಲ್ಲ, ಅದು ವೇಸ್ಟ್ ಆಗೋದಿಲ್ಲ ಅಂತೇಳಿ. ಮತ್ತಿಲ್ಲರೂ ತೆಗಿಬೋದು ಎಲ್ಲ ಟೈಮಲ್ಲಿ. ಬಿಸಿಲು ಹೊತ್ತಿಗೆ ತೆಗೆದ್ರೆ ಸ್ವಲ್ಪ ಅವಕ್ಕೂ ತೊಂದರೆ ಆಗ್ತದೆ, ಸೆಕೆ ಎಲ್ಲ ಜಾಸ್ತಿ ಇರ್ತದೆ. ಮತ್ತಿಲ್ಲಾಂದ್ರೆ ಬೆಳಿಗ್ಗೆ 9 ಗಂಟೆಯಿಂದ 12 ಗಂಟೆ ಒಳಗೆ ತೆಗೆದು ಮುಗಿಸಿ ಮತ್ತೊಂದು 3 ಗಂಟೆಯಿಂದ ತೆಗೆದ್ರೆ ಒಳ್ಳೇದಂತ ಅನ್ಸ್ತದೆ ನನ್ನ ಅನುಭವ. ಓಪನ್ ಮಾಡುವ. ಸರಿ, ಓಪನ್ ಮಾಡಿದ್ದೀನಿ. ನೋಡಿ, ಇದು ಪ್ಲಾಸ್ಟಿಕ್ ಫ್ರೇಮ್, ಇದು ಆರ್ಟಿಫಿಷಿಯಲ್. ಸರ್, ಈಗ ನೋಡಿ, ಇದು ಫ್ರೇಮ್ ಅಂತ ಹೇಳಿದ್ನಲ್ಲ, ಪ್ಲಾಸ್ಟಿಕ್ ಫ್ರೇಮ್ ಅಂತೇಳಿ. ಇದು ಪ್ಲಾಸ್ಟಿಕ್ ಫ್ರೇಮ್ ಕೊಟ್ಟಿರೋದು. ಇವಾಗ ನಾವು ಓಪನ್ ಮಾಡಿದ್ಮೇಲೆ ಈ ನೊಣ ಇದೆ ನೋಡಿ,
ನೊಣಗಳು ಕೂತಿದಾವ್ ನೋಡಿ. ಹೌದು. ಇದು ಎಳೆ ನೊಣಗಳು ಜಾಸ್ತಿ ಕೂತಿರ್ತಾವೆ ಇದ್ರಲ್ಲಿ. ನಾವ್ ಏನ್ ಮಾಡ್ಬೇಕಂದ್ರೆ ಇದನ್ನ ಇದ್ರೊಳಗಡೆ ಹೀಗೆ ಕೊಡ್ಕಬೇಕು, ಹೀಗೆ ಇಲ್ಲೇ ಗೂಡು ಒಳಗಡೆ. ಇಲ್ಲಾರೆ ಗಾಳಿಯಿಂದ ಸ್ವಲ್ಪ ಬಾಯಿಯಿಂದ ಗಾಳಿ ಹಾಕಿದ್ರೆ ನೋಡಿ ಈ ರೀತಿ ಮಾಡಿದ್ರೆ ಅದು ಕೆಳಗಡೆ ಹಾರಿ ಕೂರ್ತದೆ. ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಬೇರೆ ಕಡೆ ತಗೊಂಡು ಹೀಗೆ ಕೊಡುತ್ತಾರೆ, ಅದು ಕೆಳಗಡೆ ಬಿದ್ರೆ ಅದಕ್ಕೆ ಹಾರ್ಲಿಕ್ಕೆ ಆಗಲ್ಲ. ಎಳೆ ನೊಣಗಳು ವರ್ಕ್ ಮಾಡ್ತಾ ಇರ್ತಾವೆ ಇದ್ರಲ್ಲಿ. ಇದು ನಾನು ಕ್ಯಾಪಿಂಗ್ ಮಾಡೋದು ಇದೆಲ್ಲ ಮಾಡ್ತಾ ಇರ್ತವೆ. ಅವೇನು ಕೆಳಗಡೆ ಬಿದ್ರೆ ಹಾರ್ಲಿಕ್ಕೆ ಆಗದಿದ್ದಾಗ ಬೇರೆ ಇರುವೆ ಬಂದು ಅವನು ತಗೊಂಡು ಹೋಗ್ಬಿಡ್ತವೆ. ಅದಕ್ಕೋಸ್ಕರ ನಾವು ಅವು ಜೀವಕ್ಕೂ ತುಂಬಾ ಇಂಪಾರ್ಟೆಂಟ್ ಕೊಡ್ಬೇಕಾಗುತ್ತೆ. ಪಾಪ ಒಂದು ನೊಣ ಸತ್ತೋಗ್ಬಿಟ್ರೆ ನಮ್ಗೆ ತುಂಬಾ ಬೇಜಾರಾಗ್ತದೆ. ಅದಕ್ಕೋಸ್ಕರ ನಾವು ಅದನ್ನ ಆದಷ್ಟು ಅವನ್ನ ನಾವು ಕೊಲ್ಲದೆ ಅವಕ್ಕೆ ಏಟಾಗ್ದೇನೆ ತೆಗೆಯೋದಕ್ಕೆ ನಾವು ಟ್ರೈ ಮಾಡಬೇಕು. ಇವಾಗ ಇದನ್ನ ಅನ್ಕಾಪಿಂಗ್ ಹೆಂಗ್ ಮಾಡೋದು ಅಂತ ಹೇಳ್ತೀನಿ. ಚಾಕು ಯಾಕಂತ ಹೇಳಿದ್ರೆ ನೋಡಿ, ಇವಾಗ ಎಕ್ಸ್ಟ್ರಾ ಕಟ್ಟಿದೆ ಇದು ಕೆಳಗಡೆ. ಹೌದು. ಇದನ್ನ ಈ ರೀತಿ ತಕ್ಕೋಬೇಕು ಫಸ್ಟ್. ಓಕೆ. ಈ ಪಾತ್ರೆ ವೇಸ್ಟೇಜ್ ಹಾಕ್ಲಿಕ್ಕೆ ಬೇಕಾಗುತ್ತೆ ಅಂತ ಹೇಳಿದ್ನಲ್ಲ, ಹೌದು, ಆ ರೀತಿ. ಆಮೇಲೆ ಇದು ಅನ್ಕ್ಯಾಪಿಂಗ್ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ, ಈ ತರ ರೋಲ್ ಕೊಂಡು ಕೊಟ್ಟಿರ್ತಾರ ಅವರು, ಇದಕ್ಕೆ ಸೈಜ್ ಆಗೋಂಥದ್ದು. ಓಕೆ. ಇದಕ್ಕೆ ಹಿಡ್ಕೊಂಡು ಹೀಗೆ ಒತ್ತಬೇಕು, ಹೀಗೆ ರೋಲ್ ಮಾಡ್ಬೇಕು ಇದರಲ್ಲಿ. ಓಕೆ. ನೋಡಿ ಹೋಲ್ ಸೀಲ್ಡ್ ಆಗಿದ್ದಲ್ಲ ಓಪನ್ ಆಯ್ತು ನೋಡಿ. ಓಹೋ ನೋಡಿ. ಓಕೆ ಓಕೆ, ಓಪನ್ ಆಯ್ತು. ನೋಡಿ ಹೀಗೆ ನೋಡಿ ಓಪನ್ ಆಯ್ತು, ಫುಲ್ ಓಪನ್ ಆಯ್ತು ಇದೀಗ. ಇದನ್ನ ಈ ರೀತಿ ಇಡ್ಬೇಕು ಇದಕ್ಕೆ. ಓಕೆ 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 ಓಕೆ. ಕೆಳಗಡೆ ಏನಾಗುತ್ತೆ ಅಂದ್ರೆ ಟಚ್ ಆಗಿರ್ತದೆ, ಕೆಳಗಡೆ ಒಂದು ಫ್ರೇಮ್ ಇದೆ, ಟಚ್ ಆಗಿರುತ್ತೆ. ಅದನ್ನ ಸ್ವಲ್ಪ ಹೀಗೆ ಚಾಕಲ್ಲಿ ಹಿಂಗೆ ಒತ್ತಿ ಇಟ್ಕೊಂಡು ಇದನ್ನ ಮೆಲ್ಲ ಹೀಗೆ ಎತ್ತಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಜಾಯಿಂಟ್ ತಪ್ಪುತ್ತೆ. ತಪ್ಪದಾಗ ತೆಗಿಲಿಕ್ಕೆ ಈಸಿ ಆಗ್ತದೆ. ಇಲ್ಲಾಂದ್ರೆ ಒಂದೇ ಸತಿ ಅವು ಯಾವ್ದಾದ್ರು ಒಂದು ನೊಣ ಮಧ್ಯೆ ಸಿಕ್ಕಿ ಸತ್ತೋಗ್ಬಿಟ್ರೆ ಮತ್ತೆ ಚುಚ್ಚಕ್ಕೆ ಸ್ಟಾರ್ಟ್ ಮಾಡ್ತವೆ. ಇಲ್ಲಿ ಒಂದು ಮರ್ಡರ್ ಆಯ್ತು ಅಂತ ಅವಕ್ಕೆ ಒಂದು ಸಿಗ್ನಲ್ ಸ್ಮೆಲ್ ಬರ್ತದೆ ತಕ್ಷಣ, ಮತ್ತೆ ಅದು ಕೂಗ್ತದೆ, ಒಂದು ಸೌಂಡ್ ಮಾಡಿ ಕೀ ಅಂತ ಕೂಗ್ತದೆ, ರೆಕ್ಕೆ ಬಡ್ದು. ಆ ಟೈಮಲ್ಲಿ ಏನೋ ಒಂದು ಆಯ್ತು, ಇಲ್ಲ ಅವಘಡ ಆಯ್ತು ಅಂತೇಳಿ ಎಲ್ಲವೂ ಚುಚ್ಚಕ್ಕೆ ಓಡಿ ಬರ್ತವೆ. ಆದಷ್ಟು ಅವಕ್ಕೆ ಪೆಟ್ಟಾಗದಿದ್ದಂಗೆ ನಿಧಾನ ಇದು ಮಾಡಿದ್ರೆ ಅವು ಏನು ನೋಡಿ, ಈಗ ಏನು ಸೈಲೆಂಟ್ ಆಗಿದಾವೆ. ಎಲ್ಲರೂ ಯಾವ್ದಕ್ಕಾರ ಒಂದು ಏಟ್ ಆಯ್ತಂದ್ರೆ ಚುಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾವೆ, ಅಷ್ಟೇ. ಅದು ಮತ್ತೆ ಇನ್ನೇನಾದ್ರು ಮುಟ್ಟೋದಿಲ್ಲ, ಅವು ಏನು ಟಚ್ ಮಾಡೋದಿಲ್ಲ ನಮ್ಮನ್ನು. ಸರಿ, 4 ಫ್ರೇಮು ಅನ್ಕ್ಯಾಪಿಂಗ್ ಮಾಡಿ ಆಯ್ತು. ಇದಕ್ಕೆ ಹಾಕಿದ್ದೀನಿ. ಈಗ ರೊಟೇಟ್ ಮಾಡ್ತೀನಿ, ಅವಾಗ ಇದು ತುಪ್ಪ ಎಲ್ಲ ಕೆಳಗಡೆ ಬೀಳ್ತದೆ ಇದರಿಂದ. ಆಮೇಲೆ ತೆಗೆದು ಮತ್ತೆ ನೆಕ್ಸ್ಟ್ ಅದಕ್ಕೆ ಇಡ್ಬೋದು. ಆಮೇಲೆ ನೆಕ್ಸ್ಟ್ ಒಂದು 10 ದಿನದಲ್ಲಿ ಮತ್ತೆ ಫಿಲ್ ಆಗ್ತದೆ. 10 ದಿನ ಅಲ್ಲಿ? 10 ದಿನದಲ್ಲೇ ಫಿಲ್ ಆಗ್ತದೆ. ಓಕೆ. 10 ತಪ್ಪಿದ್ರೆ ಒಂದು 15 ದಿನ ಬಿಟ್ರೆ ಒಳ್ಳೇದು. ಯಾಕಂದ್ರೆ ಫುಲ್ ಎಲ್ಲ ಕ್ಯಾಪಿಂಗ್ ಮಾಡ್ತದೆ, ಮತ್ತೆ ಥಿಕ್ನೆಸ್ ಬರ್ತದೆ ತುಪ್ಪ. ನೀರಂಶ ಏನ್ ಮಾಡ್ತಾವ ಅಂದ್ರೆ ನೀರಂಶ ತೆಗೆದು ಆದಷ್ಟು ಡ್ರೈ ಮಾಡಿ ಥಿಕ್ನೆಸ್ ಮಾಡಿ ಅದ್ರೊಳಗಡೆ ಕೂರಿಸ್ತದೆ. ಈಗ ತಿರುಗಿಸ್ತೀನಿ ಈಗ. ಓಕೆ ಓಕೆ. ಇಲ್ಲಿ ಹತ್ತಿರದಲ್ಲಿ ಹಿಡೀರಂತೆ. ಇದು ನೋಡಿ ಹೇಗೆ ಇದಾಗ್ತಾ ಇದೆ ಅಂತ ಹೇಳಿ, ಸೈಡಿಗೆ ತುಪ್ಪ ಬರೋದಕ್ತದೆ. ಅದು ಈಗ ನಿಧಾನ ತಿರುಗಿಸ್ಬೇಕು ನೋಡಿ. ತುಪ್ಪ ಎಲ್ಲ ಕೆಳಗಡೆ ಇಳಿಯಕ್ಕೆ ಸ್ಟಾರ್ಟ್ ಆಯ್ತು. ಸ್ಲೋ ಮಾಡಿ ಮತ್ತೆ ರಿಟರ್ನ್ ಒಂದು ಟೆಪ್ ತಿರುಗಿಸ್ಬೇಕು ಹೀಗೆ. ನೋಡಿ ಇವಾಗ ಖಾಲಿ ಆಗಿರುತ್ತೆ, ಒಂದ್ಸತಿ ಚೆಕ್ ಮಾಡೋಣ. ನೋಡಿ ಎಲ್ಲ ಖಾಲಿ ಆಗಿದೆ, ಏನು ಇಲ್ಲ ಇದ್ರೊಳಗೆ, ಕ್ಲಿಯರ್ ಆಗಿದೆ. ಇದನ್ನ ತೆಗೆದು ಅದಕ್ಕೆ ಮತ್ತೆ ಇಟ್ರೆ ಮತ್ತೆ ಇನ್ನೊಂದು 10-20 ಡೇಸ್ 15 ಡೇಸ್ ಅಲ್ಲಿ ತುಂಬಿಸಿಬಿಡ್ತದೆ, ಫುಲ್ ಆಗ್ತದೆ. 12 ಡೇಸ್ಗೆಲ್ಲ ತುಂಬುತ್ತೆ, 15 ಡೇಸ್ ತೆಗೆದ್ರೆ ಒಳ್ಳೇದು. ಇದು ಫಸ್ಟ್ ಟೈಮ್ ನೀವು ಪ್ಲಾಸ್ಟಿಕ್ ಅಲ್ಲಿ ಟ್ರೈ ಮಾಡಿ? ಹೌದೌದು. ಓಕೆ ಸರ್, ನಾನು ಅವಾಗ ಪ್ಲಾಸ್ಟಿಕ್ ಫ್ರೇಮ್ ಇದು ತೆಗೆದು ತೋರಿಸಿದೆ, ಅನ್ಕ್ಯಾಪಿಂಗ್ ಮಾಡಿ ನಾವು ತುಪ್ಪ ತೆಗೆದ್ವಿ. ಈಗ ನ್ಯಾಚುರಲ್ ಆಗಿ ನಾವು ಏರಿ ಕಟ್ ಮಾಡಿ ಕೊಟ್ಟಿರೋದು, ಇದು ಮೇಣದಾಳೆ ಏನು ಕೊಟ್ಟಿಲ್ಲ, ಹಾಗೆ ಕೊಟ್ಟಿರೋಂಥದ್ದು. ಅದನ್ನ ಈಗ ನಾನು ಹೇಗೆ ತೆಗೆಯೋದು ಅಂತೇಳಿ ತೋರಿಸ್ತೀನಿ. ಮೊದ್ಲಿಂದ ಯೂಸ್ ಮಾಡ್ತಿದ್ರ ಅದೇ? ಮೊದ್ಲಿದು ಇದು ನ್ಯಾಚುರಲ್. ಇದು ಈಗ ಸಾಮಾನ್ಯ ಕೃಷಿಕರು ಏನು ಅವಾಗಿಂದ ಮಾಡ್ತಿದ್ರು ಅದು. ಇವಾಗ ಏನು ಆರ್ಟಿಫಿಷಿಯಲ್ ಬಂದಿರೋದು, ಅದು ಫಸ್ಟ್ ತೆಗ್ದಿರೋದು. ಓಕೆ. ಇದು ನ್ಯಾಚುರಲ್, ಇದು ಅವೇ ಆಗಿ ಬಿಲ್ಡ್ ಮಾಡಿರೋಂಥದ್ದು. ಸರಿ. ನೋಡಿ ಈ ರೀತಿ ಇರ್ತದೆ, ನೊಣಗಳು ಇರ್ತವೆ ಇದರಲ್ಲಿ. ಇದನ್ನ ಇಲ್ಲೇ ಕೊಡಬೇಕು ಹೀಗೆ ನೋಡಿ, ಈ ರೀತಿ. ಅವಾಗ ಎಳೆ ನೊಣಗಳು ಗೂಡು ಒಳಗಡೆ ಹೋಗ್ತವೆ. ನಾವು ಹೊರಗಡೆ ಬೇರೆ ಕಡೆ ಹೀಗೆ ಕೊಡವಿದ್ರೆ ಕೆಳಗಡೆ ಬಿದ್ರೆ ಇರುವೆಗಳು ಇವೆಲ್ಲ ಎತ್ಕೊಂಡು ಹೋಗಿ ಮತ್ತೆ ಇರುವೆ ಗೂಡಿಗೆ ಬರುವಂತ ಸಾಧ್ಯತೆನೂ ಇರ್ತದೆ. ಅದಕ್ಕೋಸ್ಕರ ಎಲ್ಲ ಜಾಗ್ರತೆ ನಾವು ಮಾಡ್ಬೇಕಾಗುತ್ತೆ. ಇದನ್ನ ಅನ್ಕ್ಯಾಪಿಂಗ್ ಮಾಡೋಣ. ಸರಿ. ಸ್ವಲ್ಪ ಸ್ವಲ್ಪ ಹೀಗೆ. ಓಕೆ. ಈ ರೀತಿ ಕಟ್ ಮಾಡಬೇಕು ಕ್ಯಾಪ್ ಆಗಿರೋದನ್ನ.
ಒಳ್ಳೆ ಕಲರ್ ಬಂದಿದೆ. ಹೌದೌದು ಹೌದು. ಅಂದ್ರೆ ತುಂಬಾ ರೀತಿ ಹೂಗಳು ಬರ್ತಾವಲ್ವಾ, ಹಾಗಾಗಿ ಕಲರು ಅದೇನಾಗತ್ತಂದ್ರೆ ನಾವು ವಾರ 15 ದಿನಕ್ಕೆ ಒಂದ್ಸತಿ ತುಪ್ಪ ತೆಗಿತೀವಿ, ಒಂದೊಂದ್ ಕಲರ್ ಬರ್ತದೆ ತುಪ್ಪ. ಸ್ಮೆಲ್ಲು ಒಂದ್ ಬೇರೆ ಟೈಪ್ ಇರುತ್ತದೆ, ಟೇಸ್ಟ್ ಮತ್ತೆ. ಅದು ಅಪ್ಪರ್ ಲೇಯರ್ ಒಂದು ಕಲರ್ ಉಂಟು, ಕೆಳಗೆ ಹೌದಾ. ಅಂದ್ರೆ ಇದು ನಾನು ಓಲ್ಡ್ ಏರಿ ಕಟ್ ಮಾಡಿ ಕೊಟ್ಟಿರೋದು ಫೌಂಡೇಶನ್ ಅಂತೇಳಿ. ಈಗ ಅದಕ್ಕೆ ನಾವು ಎಲ್ಲಿ ಕಟ್ಟಬೇಕು ಅಂತೇಳಿ ಒಂದು ಪೀಸ್ ಕಟ್ ಮಾಡಿ ಕೊಟ್ರೆ ಅದ್ರ ಮೇಲೆ ಕಟ್ಕೊಂಡು ಹೋಗ್ತವೆ. ಇದು ಎಕ್ಸ್ಟ್ರಾ ಕಟ್ಟಿರೋದು ನೋಡಿ, ಇದು ಹೊಸದಾಗಿ ಕಟ್ಟಿರೋದು. ಇದು ಹಳೆ ಏರಿ ಬೇರೆ ಕಟ್ ಮಾಡಿ ಕೊಟ್ಟಿರೋದು ನಾನು. ಇಲ್ಲಿ ಫೌಂಡೇಶನ್ ಹಾಕಿ ಕೊಟ್ಟಿರೋದು, ಇಲ್ಲೇ ಕಟ್ಟು ಅಂತೇಳಿ. ಅದು ಮೇಲ್ಗಡೆ ತಂದು ಟಚ್ ಮಾಡಿದಾವೆ. ಅವರಿಗೊಂದು ಐಡಿಯಾ ಸಿಗ್ತದೆ. ಇಲ್ಲಾದ್ರೆ ಅವು ಇಷ್ಟ ಬಂದಂಗೆ ಎಲ್ಲಾದ್ರೂ ಕಟ್ಕೊಂಡು ಹೋಗ್ತವೆ. ಹಾ, ನಮ್ಗೆ ಆಮೇಲೆ ಮಿಷನ್ಗೆ ಹಾಕ್ಲಿಕ್ಕೆ ಇದು ತೆಗಿಲಿಕ್ಕೆಲ್ಲ ಸುಲಭ ಆಗೋದಿಲ್ಲ. ನಾವು ಈ ರೀತಿ ಫೌಂಡೇಶನ್ ಕೊಟ್ರೆ ಅದು ನಾವು ಹೇಳ್ದಲ್ಲಿ ಕಟ್ಟಿರ್ತವೆ. ನಾವು ಈ ರೀತಿ ಮಿಷನ್ಗೆ ಹಾಕ್ಲಿಕ್ಕೆ ಈಸಿಯಾಗಿ ಇಳಿಸ್ಬೋದು ಒಳಗಡೆ. ಕೋರೆ ಕಟ್ಟಿದ್ರೆ ಇಳಿಸೋದಕ್ಕಾಗೋದಿಲ್ಲ. ಮತ್ತೆ ನಮ್ಗೆ ಹಾರ್ವೆಸ್ಟ್ ಮಾಡೋದೆಲ್ಲ ಕಷ್ಟ ಆಗ್ತದೆ. ಕಟ್ ಮಾಡಿ ಹಿಂಡಿ ತೆಗಿಬೇಕಾಗತ್ತೆ, ಅದೆಲ್ಲ ಕಷ್ಟ. ಇದೇನಂದ್ರೆ ನಾವು ಕೈ ಟಚ್ ಆಗೋದಿಲ್ಲ, ಏನಿಲ್ಲ. ಹಾಗೆ ಚಾಕು ಅಲ್ಲಿ ಹಾಗೆ ಕ್ಲೀನ್ ಆಗಿರ್ತದೆ, ಸ್ವಚ್ಛವಾಗಿರ್ತದೆ ತುಪ್ಪ. ಮತ್ತೆ ಕೆಡೋದಿಲ್ಲ. ನಮ್ಮ ಕೈಯಿಂದ ಏನು ಬೆವರು ಇವೆಲ್ಲ ಟಚ್ ಆಗೋದಿಲ್ಲ ಅದಕ್ಕೆ. ಹಾಗಾಗಿ ಕೈಯಲ್ಲಿ ನೀರು ಇರ್ಬಾರ್ದಲ್ಲ ಸರ್? ನೀರು ಇರಬಾರ್ದು, ನೀರೆಲ್ಲ ಏನು ಇಟ್ಕೊಬಾರ್ದು. ನಾವು ಕೈ ಕ್ಲೀನ್ ಮಾಡಿ ಇಟ್ಕೊಂಡು ಹಾಗೆ ಚಾಕುಲಿ ಆದಷ್ಟು ಅದನ್ನ ಟಚ್ ಮಾಡಿದಂಗೆ ನಾವು ತೆಗಿಬೇಕಾಗತ್ತೆ. ಕೆಲವೊಂದಷ್ಟು ನಾನು ಹೇಳಿದ್ನಲ್ಲ, ಬಾರಿ ಫಾಸ್ಟ್ ತಿರುಗಿಸಬಾರ್ದು. ಮತ್ತೆ ಸರಿಯಾಗಿ ಟಚ್ ಆಗಿರ್ಲ ಅಂದ್ರೂ ಹೀಗಾಗ್ತದೆ ನೋಡಿ. ಡ್ಯಾಮೇಜ್ ಬಂದಿದೆ, ತಿರುಗಿಸ್ಬೇಕಾದ್ರೆ ಡ್ಯಾಮೇಜ್ ಆಯ್ತು. ಡ್ಯಾಮೇಜ್ ಬಂತಿದೀಗ. ಈಗ ಅದು ಇನ್ನು ತಿರುಗಿಸಬಹುದು? ಇಲ್ಲ, ತಿರುಗಿಸಕ್ಕಾಗೋದಿಲ್ಲ. ಇದು ತೆಗೆದ್ಬಿಟ್ಟು ಇದಕ್ಕೆ ಹಾಕ್ಬೇಕು ನಾವು ವೇಸ್ಟೇಜಿಗೆ. ಮತ್ತೆ ಇದು ಕಟ್ತವೆ, ಬಿಲ್ಡ್ ಮಾಡ್ತದೆ ರಿಟರ್ನ್. ಆದ್ರೆ ಒಂದ್ ಸರ್ತಿಗೆ ವೇಸ್ಟ್ ಆಯ್ತು ಇದೀಗ ನೋಡಿ. ಈಗ ನಾವೀಗ ಕೃತಕ ಏರಿಯಾ ಆದ್ರೆ ನಾ ಪ್ಲಾಸ್ಟಿಕ್ ಹೇಳಿದ್ನಲ್ಲ, ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗೋದಿಲ್ಲ. ಪ್ರಾಬ್ಲಮ್ ಇದು ಹೊಸದಾಗಿ ಈಗ ಕೆಲಸ ಮಾಡ್ಬೇಕಾಗತ್ತೆ ಇದಕ್ಕೆ. ಆದ್ರೆ ಇಷ್ಟೇ ಇನ್ಕಮ್ ಬರ್ತದೆ, ಇಷ್ಟು ಜೇನು ಸಿಗ್ತದೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಸ್ವಲ್ಪ ಪೆಟ್ಟು ಬೀಳ್ತದೆ. ಸ್ವಲ್ಪ ಬೀಳ್ತದೆ. ಯಾಕಂದ್ರೆ ಈಗ ಒಂದು ಬಾಕ್ಸ್ ಅಲ್ಲಿ 10 kg ಅಂತ ನಾವು ಹೇಳ್ತೀವಿ. ಅಕಸ್ಮಾತ್ ಈ ತರ ಎಲ್ಲ ಪ್ರಾಬ್ಲಮ್ ಆದಾಗ ಕಡಿಮೆ ಆಗ್ಬಹುದು. ಈಗ ಡಬಲ್ ಕೆಲಸ ಆಯ್ತು ಇದೀಗ. ಇದು ಕಟ್ಟಿ ತುಂಬಾ ಆಗೋತ್ತಿಗೆ ಈಗ ಒಂದು ತಿಂಗಳ ಹತ್ರ ಬೇಕಾಗ್ತದೆ ಇದಕ್ಕೆ. ಇನ್ನು ಯಾವ ಜೇನ್ ಇದು ಸರ್? ಯಾವ ಬ್ರೀಡ್ ಇದು? ತುಡುವೆ ಜೇನು ಕೃಷಿ. ತುಡುವೆ. ತುಡುವೆ ಅಂತ ಹೇಳಿ ನಮ್ಗೆ ಈ ಮಲೆನಾಡು ಭಾಗಕ್ಕೆ ಹೊಂದಂತದ್ದು ಇದೆ ಸಾಕೋಕ್ಕಾಗೋದು. ಇದರಲ್ಲಿ ಮುಜೆಂಟಿ ಅಂತ ಒಂದು ಬರ್ತದೆ ಸಣ್ಣದು. ಅದು ಸಾಕ್ಬೋದು. ಆದ್ರೆ ಅದು ಇಷ್ಟು ತುಪ್ಪ ಎಲ್ಲ ತೆಗಿಯಕ್ಕಾಗೋದಿಲ್ಲ. ಏನಂದ್ರೆ 300 ml 400 ml ತುಪ್ಪ ಬರ್ತದೆ. ಅದು ಒಳ್ಳೆ ಕೃಷಿನೇ. ಅದು ಮುಜಂಟಿನೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಇದ್ರಷ್ಟು ಕಷ್ಟನೂ ಇಲ್ಲ, ಅದು ಈಸಿ ಇರ್ತದೆ. ಆದ್ರೆ ತುಪ್ಪ ಜಾಸ್ತಿ ಸಿಗೋದು ಕಡಿಮೆ. ಮತ್ತೆ ಸಾಕುವಂತ ಜೇನಲ್ಲಿ ತುಡುವೆ, ಮುಜಂಟಿ ಎರಡೇ ನರ್ಸರಿ ಜೇನು ಅಂತ ಹೇಳ್ತೀವಿ. ಕಮರ್ಷಿಯಲ್ಗೆ ಇದು ಒಳ್ಳೇದು. ಮತ್ತೆ ಇನ್ನು ಹೆಜ್ಜೇನಂತ ಮರದ ಇದ್ರಲ್ಲಿ ರೆಂಬೆಲಿ ಕಟ್ತದೆ, ಅದು ಸಾಕೋದಕ್ಕಾಗೋದಿಲ್ಲ. ಮತ್ತೆ ಕೋಲ್ ಜೇನ್ ಅಂತ ಬರ್ತದೆ, ಅದು ಸಾಕೋದಕ್ಕಾಗೋದಿಲ್ಲ. ಸಾಕುವಂತ ಜೇನು ಎರಡು. ಮತ್ತೆ ಇನ್ನೊಂದು ಮೆಲ್ಲಿಫೇರಾ ಅಂತ ಬರ್ತದೆ, ಅದು ವಿದೇಶಿ ತಳಿ. ಅದು ಬಂದು ಎಲ್ಲ ಈ ನಮ್ಮ ಮಲೆನಾಡಿಗೆಲ್ಲ ಸೂಟ್ ಆಗೋದಿಲ್ಲ. ಇಲ್ಲಿ ಹಕ್ಕಿ ಇದು ಎಲ್ಲ ಕೀಟ ಬಾಧೆ ಎಲ್ಲ ಜಾಸ್ತಿ, ಹಕ್ಕಿ ಎಲ್ಲ ಇರೋದ್ರಿಂದ ಅದು ಜಾಸ್ತಿ ತಿನ್ಕೊಂಡು ಹೋಗ್ಬಿಡ್ತವೆ ಅದನ್ನ. ಇವೇನಂದ್ರೆ ನೊಣ ಫಾಸ್ಟ್ ಇರ್ತವೆ, ಮತ್ತೆ ಚಿಕ್ಕದಾಗಿರ್ತದೆ ಗಾತ್ರದಲ್ಲಿ. ಹಕ್ಕಿಗೆ ಪಕ್ಕನೆ ಸಿಗೋದಿಲ್ಲ. ಇದಕ್ಕೂ ಹಕ್ಕಿಗಳು ಇದಾವೆ, ತಿನ್ನುವಂತ ಹಕ್ಕಿಗಳು ಇದಾವೆ. ಅದರಿಂದ ಬಚಾವಾಗಿ ಇದು ಉಳಿದು ನಮ್ಗೆ ಫಸಲು ತೆಗಿಯೋಂಗೆ ಮಾಡ್ಕೊಡ್ತಾರೆ. ಅದು ಬಿಲ್ಡಿಂಗ್ ಅಲ್ಲಿ ಕಟ್ಟುದು ಅದು ಯಾವ ಜೇನು? ಅದು ಹೆಜ್ಜೇನದು. ಅದು ಆಗೋದಿಲ್ಲ. ಅದನ್ನ ಏನಂದ್ರೆ ಕೆಲವರು ಔಷಧಿ ಇದು ಕೆಮಿಕಲ್ ಫ್ರೈ ಮಾಡಿ ಸಾಯಿಸ್ತಾರೆ. ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಈಗ ಹಾಗೆಲ್ಲ ಮಾಡಬಾರ್ದು. ಆದಷ್ಟು ಜೇನು ಸಂತತಿ ಉಳಿಸೋದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ಮತ್ತೆ ನಮ್ಮ ಕೃಷಿಗೂ ಒಳ್ಳೇದಾಗ್ತದೆ ಅಂತ ಹೇಳಿ ಇದನ್ನ ಇಲ್ಲಿಗೆ ಎಂಡ್ ಮಾಡುವ. ನಮ್ದು ಕೆಲಸ ಮುಗೀತು. ಇನ್ನು ಬಾಕ್ಸ್ ಇದನ್ನೆಲ್ಲ ಫ್ರೇಮ್ ಅದಕ್ಕೆ ಇಟ್ಬಿಟ್ಟು ಅದನ್ನ ಕ್ಲೋಸ್ ಮಾಡ್ಬೇಕು. ಈಗ ತುಂಬಾ ಹೊತ್ತಾಯ್ತು ಓಪನ್ ಮಾಡಿ ಇಟ್ಕೊಂಡು. ಸರಿ. ಎಷ್ಟು ಹೊತ್ತಲ್ಲಿ ಕ್ಲೋಸ್ ಮಾಡ್ಬೇಕು? ಅದು ಬೇಗ ಮಾಡಿದಷ್ಟು ಒಳ್ಳೇದು. ಅದಕ್ಕೆ ಏನಾದಕ್ಕೆ ನಾವು ಮುಚ್ಚಿಟ್ರೆ ಇನ್ನೂ ಒಳ್ಳೇದು, ಅಷ್ಟು ಡಿಸ್ಟರ್ಬೆನ್ಸ್ ಆಗಲ್ಲ. ನಾವು ಜಾಸ್ತಿ ಬಾಕ್ಸ್ ಇರೋದ್ರಿಂದ ಅದನ್ನೆಲ್ಲ ಮಾಡ್ತಾ ಇರಕ್ಕಾಗೋದಿಲ್ಲ. ನಾವು ಹೇಗಂದ್ರೆ ನಮ್ಗೆ ಎಲ್ಲ ಬೇಗ ಆಗ್ಬೇಕು ಅಂತ ಹೇಳಿ ನಾವು ಅದನ್ನೆಲ್ಲ ಇದ್ ಮಾಡೋದಿಲ್ಲ. ಚುಚ್ಚಿದ್ರೆ ಒಂದೆರಡು ಚುಚ್ಚಿಸ್ಕೊಳ್ತೀವಿ, ಪಟ ಹಾಗೆ ಮಾಡ್ತಾ ಹೋಗ್ತಾ ಇರ್ತೀವಿ. ಚುಚ್ಚಿದ್ರೆ ಅಂತ ಹೆಲ್ತ್ಗೆ ಪ್ರಾಬ್ಲಮ್ ಉಂಟು? ಇಲ್ಲ, ಏನು ಇಲ್ಲ. ಸ್ವಲ್ಪ ಟೈಮು ಅದು ಚುಚ್ಚಿದಾಗ ಫಸ್ಟ್ ಈಗ ನಮ್ಗೆ ಚುಚ್ಚಿದ್ರೆ ಸ್ವಲ್ಪನೂ ಊತ ಬರೋದಿಲ್ಲ. ಅದೇ ಹೊಸದಾಗಿ ಯಾರಿಗಾರು ಚುಚ್ಚಿದ್ರೆ ಅದು ಬಾಡಿ ಏನಾಗುತ್ತಂದ್ರೆ ಏನೋ ಒಂದು ಹೊಸದು ಇಂಜೆಕ್ಟ್ ಆಗಿದೆ ಅಂತೇಳಿ ಊತ ಬರ್ತದೆ. ಒಂದೆರಡು ಸತಿ ಚುಚ್ಚಿ ಅದು ಬಾಡಿ ಅದಕ್ಕೆ ಇದು ಮಾಮೂಲಿ ಬರೋಂಥದ್ದು ಏನೋ ಒಂದು ಲಿಕ್ವಿಡ್ ಬರ್ತಾ ಇದೆ ನಮ್ ದೇಹಕ್ಕೆ ಸೇರ್ತಾ ಇದೆ ಅಂತ ಹೇಳಿ ಅದು ಅಡ್ಜಸ್ಟ್ ಆಗ್ಬಿಡ್ತದೆ ನಮ್ ಬಾಡಿ. ನಮ್ ಫಸ್ಟಿಗೆ ನನಗೂ ಹಾಗೆ ಊತ ಬರ್ತಾ ಇತ್ತು, ಈಗ ಬರೋದಿಲ್ಲ. ನಿನ್ನೆ ಕಣ್ಣಿಗೆ ಒಂದು ಚುಚ್ಚಿತ್ತು, ಏನೂ ಆಗಿಲ್ಲ ನೋಡಿ, ಊತನೇ ಗೊತ್ತಾಗ್ತಾ ಇಲ್ಲ. ಹಾಗೆ ಅದು ಸೆಟ್ ಆಗ್ಬಿಡ್ತದೆ. ಮತ್ತೆ ಭಾರಿ ಏನು ನೋವು ಆಗೋದಿಲ್ಲ, ಏನಿಲ್ಲ. ಮತ್ತೆ ಭಯ ಪಡುವಂತದ್ದೇನು ಇಲ್ಲ ಅಷ್ಟೇ.
ಈಸಿಯಾಗಿ ಮಾಡ್ಬೋದು, ಯಾರ್ ಬೇಕಾದ್ರೂ ಮಾಡ್ಬೋದು. ಸರ್, ನೀವು ಜೇನು ಕೃಷಿ ಬಗ್ಗೆ ಹೇಳಿದ್ರಿ, ಆದ್ರೆ ಕೆಲವರಿಗೆ ಇದು ವಿಡಿಯೋ ನೋಡಿ ಜೇನು ಬೇಕಂತ ಹೇಳಿದ್ರೆ ನೀವು ಸೇಲ್ ಮಾಡ್ತೀರಾ? ಹೌದು, ನಮ್ ಸೇಲ್ ಇದೆ. ಅಂದ್ರೆ ನಮ್ದು ಏನಿದೆ, ಎಷ್ಟು ತುಪ್ಪ ಸಿಕ್ಕಿದೆ ಅಷ್ಟು ಸೇಲ್ ಆಗೋ ತನಕ ಮಾತ್ರ ನಾವು ಮಾಡ್ತೀವಿ. ಮತ್ತೆ ಬೇರೆ ಕಡೆಯಿಂದ ನಾವು ತುಪ್ಪ ತೆಗೆದುಕೊಡೋದು, ಮತ್ತೆ ಬೇರೆ ಎಲ್ಲೇ ಸಿಕ್ಕಿನ ಲಾಭಕ್ಕೋಸ್ಕರ ಮಾರೋದು ಅದೆಲ್ಲ ಇಲ್ಲ. ನಮ್ದೇನಿದೆ ಅಷ್ಟು ಸೇಲ್ ಮಾಡ್ತೀವಿ, ಮತ್ತೆ ಸುಮ್ಮನೆ ಆಗ್ತೀವಿ. ಇಲ್ಲ ನೆಕ್ಸ್ಟ್ ಇಯರ್ಗೆ. ಮತ್ತೆ ಬಾಟ್ಲಿ ಎಷ್ಟುಂಟು? 1 kg ಅದ್ರಕ್ಕೆ ಅರ್ಧ ಕೆಜಿ ಇದೆ, ಮತ್ತೆ 1 kg ಇದೆ. ಓಕೆ, 1 kg ನಾವು 700 ರೂಪಾಯಿ ಸೇಲ್ ಮಾಡ್ತಾ ಇದೀನಿ. ಅರ್ಧ ಕೆಜಿ ಬಂದು 350 ರೂಪಾಯಿ ಆಗ್ತದೆ. ಓಕೆ, ಈಗ ಬಲ್ಕ್ ಅಲ್ಲಿ ಬೇಕು ಹೇಳಿದ್ರೆ ನೀವು ಕೊಡ್ತೀರಾ? ಇಲ್ಲ, ನಾವು ಬಲ್ಕ್ ಅಲ್ಲಿ ಕೊಡ್ತೀನಿ, ಆದ್ರೆ ನಾವು ರೇಟ್ ಕಮ್ಮಿ ಅದೆಲ್ಲ ಏನಿಲ್ಲ, ಎಲ್ಲ ಒಂದೇ ರೇಟ್. ನಾವು ಯಾರೇ ತಗೊಂಡ್ರು ಒಂದೇ ರೇಟ್. ಅಲ್ಲ, ಕೆಲವರಿಗೆ ಫಾರಿನ್ ಹೋಗ ನಮ್ಗೆ ಬಲ್ಕ್ ಅಲ್ಲಿ ಬೇಕು, 4-5 ಬಾಟ್ಲಿ ಬೇಕು, ಹಾಗೆಲ್ಲ 4-5 ಬಾಟ್ಲಿ ಎಲ್ಲ ಸಿಗ್ತದೆ. ಓಕೆ, ಜಾಸ್ತಿ ಹೇಳಿದ್ರೆ ನೀವು ಸ್ವಲ್ಪ ಅದೇ ರೇಟ್ ಏನ್ ಕಡಿಮೆ ಮಾಡೋದಿಲ್ಲ. ರೇಟ್ ಇದಲ್ಲ, ಬಲ್ಕ್ ಕೊಡ್ತೀರಾ? ಬಲ್ಕ್ ಅಂದ್ರೆ ಅಷ್ಟೇ. ಈಗ ಒಬ್ರು ಒಂದು ಫ್ಯಾಮಿಲಿ ಅಂದ್ರೆ ಒಂದ್ 4-5 ಕೆಜಿ ತಗೊಂಡ್ರೆ ಹೆಚ್ಚು, ಯಾಕಂದ್ರೆ ಸಾಕಾಗ್ತದ ಅದು. ಸುಮ್ನೆ 10-20 ಕೆಜಿ ಎಲ್ಲ ಯಾರು ತಗೊಳ್ಳೋದಿಲ್ಲ. ಒಂದ್ ಫ್ಯಾಮಿಲಿ ಅಂದ್ರೆ ಒಂದ್ 4 ಕೆಜಿ 5 ಕೆಜಿ ಮ್ಯಾಕ್ಸಿಮಮ್ ತಗೊಂಡ್ ಹೋಗ್ತಾರೆ. ಮತ್ತೆ ಬೇರೆ ಕಡೆ ದೂರದವ್ರೇನಾದ್ರೆ ನಾವು ಫೋನ್ ಮಾಡಿ ಕಳಿಸ್ಬೇಕು ಅಂದ್ರೆ ನಾ ಇಂಡಿಯಾ ಪೋಸ್ಟ್ ಗೆ ಹಾಕ್ಬಿಡ್ತೀನಿ. ಪೋಸ್ಟ್ ಅಲ್ಲಿ ಹೋಗುತ್ತೆ, ಅವ್ರ ಆಮೇಲೆ ಅಮೌಂಟ್ ಹಾಕ್ತಾರೆ. ನಾವು ಎಷ್ಟೋ ಕಸ್ಟಮರ್ ಫಸ್ಟ್ ದುಡ್ಡು ತಗೊಳಲ್ಲ. ನಾವು ಅಲ್ಲಿ ಹೋಗಿ ನಮ್ಮ ಮೆಟೀರಿಯಲ್ ಅಲ್ಲಿ ಹೋಗಿ ತಲುಪದ ಮೇಲೆ ನಾವು ಅವ್ರ ದುಡ್ಡು ಹಾಕ್ತಾರೆ ನಮ್ಗೆ. ನಮ್ಮ ಆತರ, ಯಾಕಂದ್ರೆ ಇದ್ರಲ್ಲಿ ಮೋಸ ಯಾರು ಮಾಡಲ್ಲ. ಈಗ ಔಷಧಿ ವಸ್ತು ಅಲ್ವಾ, ಈಗ ನಾವು ಅಕಸ್ಮಾತ್ ಅವ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾವು ಬೇಜಾರ್ ಮಾಡಲ್ಲ. ಯಾಕಂದ್ರೆ ಅವರು ಏನೋ ಮಗುಗೋ ಅಥವಾ ಅವ್ರ ಮನೆ ಹೆಲ್ತಿಗೋಸ್ಕರ ಉಪಯೋಗಿಸ್ತಾ ಇರೋದ್ರಿಂದ ಅವ್ರು ಮೋಸನೂ ಮಾಡೋದಿಲ್ಲ. ಎಷ್ಟೋ ಜನ ಹಂಗೆ ಕೇಳಿದಾರೆ, ನೀವು ಹೇಗ್ ಕಳಿಸ್ತಾ ಇದೀರಿ, ಈಗ ನೀವು ಮೋಸ ಮಾಡಿದ್ರಿ. ಸರ್, ಮೋಸ ಮಾಡಿದ್ರೆ ಮಾಡ್ಲಿ, ಪರವಾಗಿಲ್ಲ, ಹೆಲ್ತ್ ಅವ್ರು ಚೆನ್ನಾಗಾದ್ರೆ ಸಾಕು ಅಂತ ಹೇಳ್ತೀವಿ. ಹಾಗಾಗಿ ಅವರು ಖುಷಿ ಪಟ್ಟು ತುಂಬಾ ಜನ ಕಸ್ಟಮರ್ ಇದಾರೆ. ನನಗೀಗ ಮೊನ್ನೆಯಿಂದ ಎಷ್ಟು ಜನ ಹೇಳ್ತಿದಾರೆ ಅಂದ್ರೆ, ಅದು ಹೋದ ವರ್ಷ ತಗೊಂಡೋದ್ರು ನಂಗೆ ಕಳ್ಸಕ್ ಟೈಮ್ ಆಗ್ತಾ ಇಲ್ಲ. ಹಾಗಾಗಿ ಈಗ ಕಳಿಸ್ಬೇಕು, ಒಂದಿನ ಪ್ಯಾಕಿಂಗ್ ಮಾಡಿ ಎಲ್ಲ ಅದನ್ನೆಲ್ಲ ಫಿಲ್ಟರ್ ಮಾಡಿ ಕಳಿಸ್ಬೇಕು. ಈಗ ನೆಕ್ಸ್ಟ್ ಅದೇ ನಾಳೆ ನಾಡದಲ್ಲಿ ಅದೇ ಕೆಲಸ ಇದೆ. ಸರಿ, ಮತ್ತೆ ಈಗ ಇದು ಕೃಷಿ ನೋಡಿ ನಮ್ಗೆ ಮಾಹಿತಿ ಬೇಕು, ಇಲ್ಲ ಬಂದು ನೋಡ್ಬೋದು? ನೋಡ್ಬೋದು, ಬಂದ್ ನೋಡ್ಬೋದು. ಇಲ್ಲ ಫೋನ್ ಮಾಡಿ ಕೇಳಿದ್ರು ನಾವು ಅಕಸ್ಮಾತ್ ಮಿಸ್ ಕಾಲ್ ಇರೋದನ್ನ ನೋಡಿನಾರು ನಾನು ರಿಟರ್ನ್ ಕಾಲ್ ಮಾಡೇ ಮಾಡ್ತೀನಿ. ಮತ್ತೆ ತುಂಬಾ ಜನ ಕೃಷಿಕಾರರು ಇದಾರೆ, ಅಕಸ್ಮಾತ್ ಅವರಿಗೆ ಬಾಕ್ಸ್ ಬೇಕು, ನಮ್ಗೆ ಜೇನ್ನೋಣ ಬೇಕು ಅಂತಾದ್ರು ನಾವು ತುಂಬಾ ಜನ ಅವ್ರಿಗೆ ಆ ಏರಿಯಾದಲ್ಲಿ ಯಾರು ಹತ್ರ ಬರ್ತಾರೆ ಕೃಷಿ ಮಾಡೋರು, ಅಲ್ಲಿ ಬಾಕ್ಸ್ ಸೇಲ್ ಮಾಡೋರು, ಖಾಲಿ ಬಾಕ್ಸ್ ಸೇಲ್ ಮಾಡೋರು, ಜೇನು ನೊಣ ಸಹಿತ ಸೇಲ್ ಮಾಡೋರು, ಸ್ಟ್ಯಾಂಡು, ಇದಕ್ ಬೇಕಾದಂತ ಉಪಕರಣಗಳು, ಇವ್ರದ್ದೆಲ್ಲ ನಂಬರ್ ನಾನು ಸೆಂಡ್ ಮಾಡ್ತೀನಿ. ಅವ್ರು ಈಸಿಯಾಗಿ ಮಾಡ್ಬೋದು, ಅಲ್ಲಿ ಹತ್ರದವ್ರದ್ದು ತಗೊಂಡ್ ಮಾಡ್ಬೋದು. ಯಾಕಂದ್ರೆ ದೂರ ಬಂದು ತಗೊಂಡ್ ಹೋಗೋಕ್ಕಿಂತ ಹತ್ರದಲ್ಲಿ ಯಾರು ಸಿಗ್ತಾರೆ ಅವ್ರ ಹತ್ರ ತಗೊಂಡ್ರೆ ಅವ್ರಿಗೆ ಎಲ್ಲಾ ರೀತಿ ಮಾಹಿತಿನೂ ಹತ್ರದಲ್ಲಿ ಸುಲಭದಲ್ಲಿ ಸಿಗ್ತದೆ, ಹೋಗ್ ಬರೋದಕ್ಕೂ ಈಸಿ ಆಗ್ತದೆ, ಎಲ್ಲದೂ ಒಳ್ಳೇದಾಗುತ್ತೆ. ಯಾರು ಬೇಕಾದ್ರೂ ಮಾಡ್ಬೋದು ಇದು ಕೃಷಿ. ಆದ್ರೆ ಇದ್ರಲ್ಲಿ ನಾವು ಭಾರಿ ಕಮರ್ಷಿಯಲ್ ಆಗಿ ಲಾಭವಾಗಿ ನಾವು ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ನಮ್ಗೀಗ ಏನಂದ್ರೆ ನಾನು 40-45 ಬಾಕ್ಸ್ ಇಟ್ಕೊಂಡು ನನಗೀಗ ವರ್ಷಕ್ಕೆ ಈ ವರ್ಷ ಕನಿಷ್ಠ ಅಂದ್ರೆ 1.5-2 ಲಕ್ಷ ರೂಪಾಯಿ ಆದಾಯ ಬಂದಿದೆ ಈ ವರ್ಷ, ಈ ಇಷ್ಟು ತನಕ ತೆಗ್ದಿರೋದು. ನಮ್ಗೆ ಸಾಕಷ್ಟು. ನಾವು ಬಾರಿ ಇನ್ನು ಬಾಕ್ಸ್ ಸೇಲ್ ಮಾಡ್ಬೇಕು, ನಾವು ಅಷ್ಟು ದುಡ್ಡು ಮಾಡ್ಬೇಕು, ಇಷ್ಟು ದುಡ್ಡು ಅದಕ್ಕೆಲ್ಲ ನಾವು ಹೋಗೋದಿಲ್ಲ. ಯಾಕಂದ್ರೆ ಅದು ಮಾಡಕ್ ಹೋದ್ರೆ ಅದನ್ನೇ ಮಾಡ್ಬೇಕಾಗತ್ತೆ, ಬೇರೆ ಕೃಷಿ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಈಗ ಕೃಷಿ ಜೊತೆಲಿ ಇದನ್ನ ಮಾಡ್ತಾ ಬರ್ತಾ ಇದ್ದೀನಿ. ಸರ್, ಅವರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ಸೊ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ಲಿ. ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ. ಯಾಕಂದ್ರೆ ನಾವು ಎಲ್ಲಾ ಟೈಮಲ್ಲೂ ಅದನ್ನ ಪಿಕ್ ಮಾಡಕ್ ಆಗೋದಿಲ್ಲ. ಕಾಲ್ ವಾಟ್ಸ್ಆಪ್ ಅಲ್ಲಿ ಹಾಕಿದ್ರೆ ಏನ್ ಮಾಹಿತಿ ಅಂತ ನೋಡ್ಕೊಂಡು ನಾನು ಅದಕ್ಕೆ ರಿಪ್ಲೈ ಕರೆಕ್ಟ್ ಆಗಿ ಮಾಡ್ತೀನಿ, ಟೈಮ್ ಇದ್ದಾಗ ರಿಪ್ಲೈ ಮಾಡ್ತೀನಿ. ದಯವಿಟ್ಟು ಅಕಸ್ಮಾತ್ ಅವರು ಕಾಲ್ ಮಾಡಿ ಇಲ್ಲ ರಿಸೀವ್ ಮಾಡಿಲ್ಲ ಅವರು ಅಂತ ಅವ್ರು ಬೇಜಾರ್ ಮಾಡ್ಕೊಳೋದು ಬೇಡ. ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ಬಿಟ್ರೆ ನಮ್ಗೆ ಬಾರಿ ಈಸಿ ಆಗುತ್ತೆ. ಯಾಕಂದ್ರೆ ನನ್ಗೆ ಅವ್ರ ಹತ್ರ ಇಲ್ಲ, ಅವ್ರು ಯಾವ ಊರ್ ಅಂತ ಹೇಳಿದ್ರೆ ನಮ್ಗೆ ನೆಕ್ಸ್ಟ್ ಅವ್ರ ಹತ್ರದವ್ರ ನಂಬರ್ ಬೇಕಾದ್ರೆ ಕಳಿಸ್ಬೋದು. ಅವ್ರು ಕಮರ್ಷಿಯಲ್ ಮಾಡೋರು, ಬಾಕ್ಸ್ ಸೇಲ್ ಮಾಡೋರು, ನೊಣ ಸೇಲ್ ಮಾಡೋರು ಎಲ್ಲರೂ ಇರ್ತಾರೆ. ಅವರಿಗೂ ಅಷ್ಟೇ, ಅವ್ರು ವಾಟ್ಸಪ್ ಅಲ್ಲೇ ಕೇಳಿದ್ರೆ ಒಳ್ಳೆ ರೀತಿಲಿ ಅವ್ರಿಗೆ ಏನು ಬೇಕು ಅದನ್ನ ಮಾಹಿತಿ ಕೊಡ್ತಾರೆ, ಆರಾಮಾಗಿ ಮಾಡ್ಬೋದು. ಯಾಕಂದ್ರೆ ಈಗಂತೂ ತುಂಬಾ ಮೀಡಿಯಾ ಇದೆ, ಯೂಟ್ಯೂಬ್ ಇದೆ, ವಾಟ್ಸಪ್ ಇದೆ, ಹೆಂಗ್ ಬೇಕಾದ್ರೂ ಕೃಷಿ ಮಾಡ್ಬೋದು. ಇದು ನಾವೆಲ್ಲ ಸ್ಟಾರ್ಟಿಂಗು ಕಲಿಬೇಕಾದ್ರೆ ತುಂಬಾ ಕಷ್ಟ ಇತ್ತು. ಏನು ಈ ತರ ಯೂಟ್ಯೂಬ್ ಇರ್ಲಿಲ್ಲ, ಏನು ಇಲ್ಲ, ಗೊತ್ತೇ ಇಲ್ಲ ನಮ್ಗೆ ಗೊತ್ತಾಗಿದ್ದೆ ಈಗೀಗ. ಯಾಕೆಂದ್ರೆ ಯೂಟ್ಯೂಬ್ ಬಂದ್ಮೇಲೆ ನಾವು ಕೆಲವಷ್ಟು ಕಲ್ತು, ಆದ್ರೆ ಇನ್ನೂ ಕಲಿಯೋದಿದೆ. ಈಸಿಯಾಗಿ ಕಲಿಬಹುದು, ಈಸಿಯಾಗಿ ಮಾಡ್ಬೋದು. ತುಂಬಾ ಸುಲಭದಾಯಕ ಕೃಷಿ ಇದು. ಓಕೆ ಸರ್, ಓಕೆ ಸರಿ, ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಮ ಟೈಮ್ ಮತ್ತೆ ಇನ್ಫಾರ್ಮೇಶನ್ ಗೆ. ಸೊ ಇದು ನಂಗೆ 3rd ಟೈಮ್ ನಾನು ಇಲ್ಲಿ ವಿಸಿಟ್ ಮಾಡೋದು. ತುಂಬಾ ಥ್ಯಾಂಕ್ಸ್ ಸರ್. ಮತ್ತೆ ಈ ವಿಡಿಯೋ ಮತ್ತೆ ಇದರಲ್ಲಿ ತುಂಬಾ ಎಂತ ಈಗ ಸಮುದ್ರ ಆಳ ಅಗಲ ಇದೆ ಅಂತ ಹೇಳ್ತಾರಲ್ಲ, ತುಂಬಾ ಇದೆ. ಈಗ ನಾನು ತುಂಬಾ ಜನ ಕೃಷಿಕಾರನ್ನ ಕೇಳಿದೀನಿ, ಅಂದ್ರೆ ಜೇನ್ ಕೃಷಿ ಅಂದ್ರೆ 2,000 ಬಾಕ್ಸ್ 3,000 ಬಾಕ್ಸ್ ಇಟ್ಟವರು. ಮನಮೋಹನ್ ಸಾರ್ ಅಂತ ಒಬ್ರು ಇದಾರೆ ಸುಳ್ಯದಲ್ಲಿ, ಅವ್ರು 2-3 ಸಾವಿರ ಬಾಕ್ಸ್ ಇಟ್ಟಿದ್ದಾರೆ. ಅವ್ರನ್ನೆಲ್ಲ ಕೇಳಿದಾಗ, ಸರ್ ನೀವು ಎಷ್ಟು ತಿಳ್ಕೊಂಡಿರಿ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರಂದ್ರೆ, ನಾವ್ ಇನ್ನೂ ತಿಳಿದಿದ್ 1/4% ಇಲ್ಲ ಅಂತಾರೆ.
ಯಬ್ಬಾ ಇನ್ನೂ ಸಹ ಉಂಟು ಇನ್ನು ಸುರೇಶ್ ಕರ್ಕೇರ ಅಂತ ಬ್ರಹ್ಮಾವರದವರು ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಇನ್ನೂ ತಿಳಿದಿಲ್ಲ, ನಾವು ಇನ್ನೂ ಕಲಿಯೋದಿದೆ ಅಂತ ಹೇಳ್ತಾರೆ. ಹಾಗಾಗಿ ಇದ್ರಲ್ಲಿ ತುಂಬಾ ವಿಸ್ಮಯ ಅಡಗಿದೆ, ಇದು ತುಂಬಾ ಕಲಿಯೋದಿದೆ, ಇದು ಹೇಳಿ ಮುಗ್ಸಕ್ಕಾಗದೇ ಇರೋಂತ ಕತೆ ಇದು. ಅದು ಅಷ್ಟು ವಿಸ್ಮಯ ಇದೆ. ಯಾಕಂದ್ರೆ ಒಂದು ಬಾಕ್ಸ್ ಇಟ್ಟಾಗ ನಿಮ್ಗೆ ಅದು ಅರ್ಥ ಆಗುತ್ತೆ, ಅಯ್ಯೋ ಏನ್ ವಿಸ್ಮಯ ಇದೆ ಇದರಲ್ಲಿ, ಏನು ಪ್ರಕೃತಿ ಅನ್ನೋದು ಹೇಗಿದೆ ಅನ್ನೋದು. ಇದು ನಾವು ಜೇನು ಬಾಕ್ಸ್ ಇಟ್ಟು ಕಲ್ತ್ರೆ ನಮ್ಗೆ ಇದು ಅರ್ಥ ಆಗ್ತದೆ, ಪ್ರಕೃತಿ ಏನು ವಿಸ್ಮಯ ಇದೆ ಅನ್ನೋದು. ಜೇನ್ ಬಾಕ್ಸ್ ಅಲ್ಲಿ ನಾವು ಒಂದು ಬಾಕ್ಸ್ ಸಾಕಿದಾಗ ಅದನ್ನು ಡಿವೈಡ್ ಮಾಡ್ತಾ ಹೋದಾಗ ಅದು ಹೇಳಲಿಕ್ಕೆ ಆಗಲ್ಲ, ಅಷ್ಟು ಇದೆ ಇದರಲ್ಲಿ. ವಿಡಿಯೋ ಮಾಡಿ ಮುಗ್ಸೋದಕ್ಕೆ ಆಗೋದಿಲ್ಲ ಇದು, ಅಷ್ಟು ಇದೆ, ಅಷ್ಟು ನಮ್ಮ ಈ ವಿಜ್ಞಾನಕ್ಕೆ ಸವಾಲು ಆ ತರ ಇದೆ. ಇದು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಏನಿದೆ ಅಂತ ಹೇಳಿ. ಅಷ್ಟು ವಿಸ್ಮಯ ಜಗತ್ತಿದು, ತುಂಬಾ ನಮ್ಗೆ ಖುಷಿ ಕೊಡ್ತದೆ. ಮತ್ತೆ ನಮ್ಗೆ ಅದು ಎಷ್ಟೇ ಬೇಜಾರಿದ್ರು ಜೇನ್ ಬಾಕ್ಸ್ ಹತ್ರ ಬೆಳಿಗ್ಗೆ 1-2 ಬಾಕ್ಸ್ ಹತ್ರ ಬಂದ್ರೆ ಆ ನೊಣಗಳು ಒಳಗೆ ಹೊರಗೆ ಓಡಾಡೋದ್ ನೋಡ್ಬಿಟ್ರೆ ಮೈಂಡ್ ಫ್ರೆಶ್ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಲಾಭದಾಯಕ ಕೃಷಿಯಾಗಿದೆ, ಯಾರ ಮಕ್ಕಳು ಸಹ ಮಾಡ್ಬೋದು ಇಂಟ್ರೆಸ್ಟ್ ಇದ್ರೆ. ಸರಿ, ಓಕೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇನಿ ಅಂತ ನಿಮ್ಮ ಡೌಟ್ ಇದ್ರೆ ಕಮೆಂಟ್ಸ್ ಹಾಕಿ, ಸೊ ಅದಕ್ಕೆ ರಿಪ್ಲೈ ಕೊಡ್ಲಿ ಟ್ರೈ ಮಾಡ್ತೇವೆ, ಇಲ್ಲ ಒಂದು ಸಪರೇಟ್ ಎಪಿಸೋಡ್ ಮಾಡ್ತೇವೆ. ಮತ್ತೆ ಇಂಥದ್ದೇ ವಿಡಿಯೋಸಿಗೆ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ನಾವು ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಮತ್ತೆ ಡಿವೈಡ್ ಮಾಡೋದು ವಿಡಿಯೋ ಎಲ್ಲ ಕಾಮೆಂಟ್ಸ್ ಅಲ್ಲಿ ಕೇಳ್ದಂಗೆ ನೋಡಿದೀನಿ. ಹೌದೌದು. ಅದು ಈಗ ಮೇ ತಿಂಗಳು ಮೇ ಇದೆ. ಈಗ ಮೇ ಈ ಟೈಮಲ್ಲಿ ಡಿವೈಡ್ ಮಾಡಕ್ ಬರೋದಿಲ್ಲ. ನಾನು ಹೇಳ್ತೀನಿ ನಿಮ್ಗೆ ಡಿವೈಡ್ ಮಾಡೋ ಟೈಮಲ್ಲಿ, ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಮೇಲೆ ಡಿವೈಡ್ ಮಾಡ್ಬೇಕಾಗುತ್ತೆ. ಆ ಟೈಮಲ್ಲಿ ಆ ಡಿವೈಡ್ ಮಾಡೋ ವಿಡಿಯೋನ ಹಾಕೋಣ, ಅವ್ರಿಗೆ ಅರ್ಥ ಆಗ್ತದೆ. ಅಕಸ್ಮಾತ್ ಅವರು ಪರ್ಸನಲ್ ಆಗಿ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ರೆ ಡಿವೈಡ್ ಮಾಡೋದು ಹೇಗೆ ಅಂತೇಳಿ ನಮ್ಮ ಫ್ರೆಂಡ್ಸು ಡಿವೈಡ್ ಮಾಡಿದಂಥ ವಿಡಿಯೋ ಇದೆ, ನಾನು ಅವ್ರಿಗೆ ಸೆಂಡ್ ಮಾಡ್ತೀನಿ. ಅದನ್ನ ನೋಡ್ಕೊಂಡು ಅವರು ಕಲಿಬೋದು. ಅದನ್ನ ಅವರು ನೀವು ಕಾಮೆಂಟ್ ಅಲ್ಲಿ ನೆಕ್ಸ್ಟ್ ಹಾಕಿದ್ರೆ, ಈಗ ಯಾರು ಹಾಕಿದಾರೆ ಅವರಿಗೆ ಸೆಂಡ್ ಮಾಡೋಣ. ಸರಿ, ಅದು ಅವ್ರಿಗೆ ಅನುಕೂಲ ಆಗುತ್ತೆ. ಅದು ಓಕೆ, ವಾಟ್ಸ್ಆಪ್ ಮಾಡಿ ಅವರು ಸೆಂಡ್ ಮಾಡ್ತೀನಿ. ಇಲ್ಲ ನಾವು ಸಪರೇಟ್ ವಿಡಿಯೋ ಮಾಡ್ತೇವೆ, ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮಾಡೋಣ. ಓಕೆ ಸರ್, ಓಕೆ ಸರಿ, ಥ್ಯಾಂಕ್ ಯು ಸರ್.